Hello my dear children, as you know that we have completed till now I have completed 2 chapters of class 12. First one is solid state and the next one is coordination compounds, and today I am back with a new chapter, that is solution. So it comes under a branch of physical chemistry. As you know that in physical chemistry there are 5 chapters, so most weightage chapters ella kuda. So in that we have discussed about the solid state and next we have solution. So after that we have electrochemistry and chemical kinetics and surface chemistry, and physical chemistry is little bit tough and it is little bit interesting to study, right? ಹಾಗಾದರೆ ಸಾಲಿಡ್ ಸ್ಟೇಟಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ, ನೀಟ್ ಟಾಪಿಕ್ಸ್ಗಳು ಯಾವ ರೀತಿ ಬರುತ್ತೆ, JEE ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ಪ್ರೀವಿಯಸ್ ವಿಡಿಯೋಸ್ ನೀವು ನೋಡ್ಬೋದು. ಯಾರಾದರೂ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದರೆ ನೀವು ಪ್ಲೇ ಲಿಸ್ಟ್ನ ವಾಚ್ ಮಾಡಿ. ಓಕೆ, ಪ್ಲೇ ಲಿಸ್ಟಲ್ಲಿ ಚಾಪ್ಟರ್ ವೈಸ್ ವೀಡಿಯೋಸ್ಗಳೆಲ್ಲ ಲಿಸ್ಟಲ್ಲಿ ಇರುತ್ತೆ. ಆ ಲಿಸ್ಟಲ್ಲಿ ಹೋಗಿ ನಿಮಗೆ ಎಲ್ಲ ಚಾಪ್ಟರ್ಸ್ ವೀಡಿಯೋಸ್ಗಳು ಸಿಗುತ್ತೆ. ಅಂದರೆ ನಾವು ಈಗ ಏನು ಮಾಡ್ತಿದ್ದೀವಿ ಆ ಎಲ್ಲ ಚಾಪ್ಟರ್ಸ್ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಹಾಗಾದರೆ ಈ ಸೆಷನಲ್ಲಿ ನಾನು ಹೊಸ ಚಾಪ್ಟರ್, ನ್ಯೂ ಚಾಪ್ಟರ್ ಅಂದರೆ ಸೊಲ್ಯೂಷನ್ ಅನ್ನೋ ಒಂದು ಚಾಪ್ಟರ್ನ, ಇಂಟ್ರೆಸ್ಟಿಂಗ್ ಟಾಪಿಕ್ ತುಂಬ, ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಗೊತ್ತಿದೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ನಾನು ಸ್ಟಡಿ ಮಾಡಿದ್ದು, ಡಿಸ್ಕಸ್ ಮಾಡಿದ್ದು ಒಂದು ಸಾಲಿಡ್ ಸ್ಟೇಟ್, ನೀಟ್ ಮತ್ತು JEE ಕಾಂಪಿಟೇಟಿವ್ ಕ್ಲಾಸಸ್ನ. ಸೊ ಅದರಲ್ಲಿರೋ ಕ್ವಶನ್ಸ್ಗಳೆಲ್ಲ ಸಾಲ್ವ್ ಮಾಡಿಸಿದ್ದೀನಿ. ಸೊ ನೀವು ಅದನ್ನು ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ ತುಂಬ ಐಡಿಯಾಗಳು ಸಿಗುತ್ತೆ. ಸೊ ಇದರಲ್ಲೂ ಕೂಡ ಸೊಲ್ಯೂಷನ್ಸ್ ಚಾಪ್ಟರ್ಸ್ ಮುಗಿದ್ಮೇಲೆ ನಾನು ಇದರಲ್ಲೂ ಕೂಡ ಕಾಂಪಿಟೇಟಿವ್ ಕ್ಲಾಸಸ್ನ ಮಾಡ್ತೀನಿ. ಓಕೆ, ಹಾಗಾದರೆ ಈಗ ನಾವು ಸೊಲ್ಯೂಷನ್ಸ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಏನು ಸೊಲ್ಯೂಷನ್ಸಲ್ಲಿದೆ, ಸೊಲ್ಯೂಷನ್ಸ್ ಅಂದರೆ ಏನು, ಸೊ ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ದ ಸೊಲ್ಯೂಷನ್ ಚಾಪ್ಟರ್. ಓಕೆ, ಹಾಗಾದರೆ ಫಸ್ಟು ವಿ ಹ್ಯಾವ್ ಟು ನೋ ಅಬೌಟ್ ದ ವೇಟೇಜ್ ಲಿಸ್ಟ್, ರೈಟ್? ವೇಟೇಜ್ ಏನಂತ ಗೊತ್ತಾಗಬೇಕಲ್ವ? ಹಾಗಾದರೆ ಎಷ್ಟು ಮಾರ್ಕ್ಸ್ ಇದೆ ಸರ್, ಇದು ಎಷ್ಟು ನಾವು ಎಕ್ಸಾಮ್ಗೆ ಎಷ್ಟು ಓದಬೇಕು, ಯಾವುದು ವೇಟೇಜ್ ಬರುತ್ತೆ ಅದನ್ನು ಗೊತ್ತಾಗಬೇಕಲ್ವಾ? ಹಾಗಾದರೆ ಲೆಟ್ಸ್ ಹ್ಯಾವ್ ಅ ಲುಕ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಹಿಯರ್ ಇಸ್ ದ ವೇಟೇಜ್ ಲಿಸ್ಟ್. ಸೊ ಇಟ್ ಹ್ಯಾಸ್ ವೇಟೇಜ್ ಆಫ್ 7 ಮಾರ್ಕ್ಸ್ ಇನ್ ಥಿಯರಿ ಎಕ್ಸಾಮ್. ಥಿಯರಿ ಎಕ್ಸಾಮಲ್ಲಿ 7 ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲಿ 1 ಮಾರ್ಕ್ಸಲ್ಲಿ ಅಂದರೆ ಪಾರ್ಟ್ ಎ ಅಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸು 2 ಇರುತ್ತೆ. ಅಂದರೆ 2 ಕ್ವಶನ್ಸ್ ಇರುತ್ತೆ, ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಅಂದರೆ ಎಷ್ಟಾಯಿತು? 2 ಮಾರ್ಕ್ಸ್. ಆ 2 ಕ್ವಶನ್ಸಲ್ಲಿ ಒಂದು ಸ್ಕಿಲ್ ಓರಿಯೆಂಟೆಡ್ ಆಗಿ ಒಂದು ಕ್ವಶನ್ ಕೇಳ್ತಾರೆ, ಇನ್ನೊಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇರುತ್ತೆ. ಎಷ್ಟೋ ಸ್ಟೂಡೆಂಟ್ಸು ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ, ಕೆಮಿಸ್ಟ್ರಿಲಿ 1 ವರ್ಡ್ ಆನ್ಸರ್ಸ್ಗಳಲ್ಲಿ ಮಾರ್ಕ್ಸ್ನ ಕಳ್ಕೊತಾರೆ. ಓಕೆ, ಔಟ್ ಅಫೋರ್ಡ್ ಮಾಡಬೇಕು ಅಂತ ಇರ್ತಾರೆ, ಬಟ್ 1 ಮಾರ್ಕ್ಸ್ ಕ್ವಶನು ಅವ್ರಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಕಾನ್ಸೆಪ್ಟ್ ವೈಸ್ ಇರುತ್ತೆ, ಬಟ್ ಸ್ಕಿಲ್ ಓರಿಯೆಂಟೆಡ್ ಇರುತ್ತೆ. ಸೊ ಹಾಗಾಗಿ ಸೊಲ್ಯೂಷನ್ಲು ಕೂಡ 2 ಮೇನ್ ಕ್ವಶನ್. ಫಸ್ಟ್ 2 ಕ್ವಶನ್ ನೀವು ಪಾರ್ಟ್ ಎ ಅಂತ ನೋಡಿದ್ರೆ ಫಸ್ಟ್ 2 ಕ್ವಶನ್ ಏನಿದೆ ಅದು ಸೊಲ್ಯೂಷನ್ ಚಾಪ್ಟರಿಂದ ಆಗಿರುತ್ತೆ. ಹಾಗಾದರೆ ನೀವು ಕಾನ್ಸೆಪ್ಟ್ ವೈಸು ಕರೆಕ್ಟಾಗಿ ಓದಬೇಕು. ಸ್ಕಿಲ್ ಓರಿಯೆಂಟೆಡ್ ಕ್ವಶನ್ಸ್ ಇರುತ್ತೆ, ಅಂದರೆ ಯಾವ ರೀತಿ ನೀವು ಜಡ್ಜ್ ಮಾಡ್ತಿರೋ ಒಂದು ಕ್ವಶನ್ ಯಾವ ರೀತಿ ಆನ್ಸರ್ ಮಾಡೋಕ್ಕಾಗುತ್ತೆ ಅದ್ರ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ ಅಲ್ವಾ? ಹಾಗಾದರೆ 1 ಮಾರ್ಕ್ಸ್ 2 ಕ್ವಶನ್ ಇರುತ್ತೆ ಪಾರ್ಟ್ ಎಲ್ಲಿ, ಆ್ಯಂಡ್ 2 ಮಾರ್ಕ್ಸಲ್ಲಿ ಕ್ವಶನ್ಸ್ ಇರಲ್ಲ. ಓಕೆ, 2 ಮಾರ್ಕ್ಸಲ್ಲಿ ನಿಮಗೆ ಸೊಲ್ಯೂಷನ್ಸ್ ಇದೆ, ಯಾವುದೇ ಕ್ವಶನ್ಸ್ ಇರಲ್ಲ, ಅಂದರೆ ಪಾರ್ಟ್ ಬಿ ಅಲ್ಲಿ ಇರಲ್ಲ. ಬಟ್ ಆಫ್ಟರ್ ದಟ್ ವಿ ಹ್ಯಾವ್ ಪಾರ್ಟ್ ಡಿ. ಪಾರ್ಟ್ ಡಿ ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಕ್ವಶನ್ಸ್ಗಳೆಲ್ಲ ಪಾರ್ಟ್ ಡಿ ಅಲ್ಲಿ ಇರುತ್ತೆ. ಆ ಪಾರ್ಟ್ ಡಿ ಅಲ್ಲಿ ಅಲ್ಲಿ ಗೊತ್ತಿದೆ ನಿಮಗೆ ಪಾರ್ಟ್ ಡಿ ಒಂದು 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಅಂದರೆ ಅದನ್ನು ನಾವು 2-2-1 ಅಂತ ಡಿವೈಡ್ ಮಾಡ್ತೀವಿ, ಇಲ್ಲ 3-2 ಅಂತ ಡಿವೈಡ್ ಮಾಡ್ತೀವಿ. ಬಟ್ ಫಿಸಿಕಲ್ ಕೆಮಿಸ್ಟ್ರಿಲಿ ಎಲ್ಲ ಕ್ವಶನ್ಸ್ನು 3 and 2 ಅಂತ ಡಿವೈಡ್ ಮಾಡ್ತೀವಿ, ಅಂದರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಅಂತ ಡಿವೈಡ್ ಮಾಡ್ತೀವಿ. ಬಟ್ ಆರ್ಗಾನಿಕಲ್ಲೆಲ್ಲ 2-2-1 ಅಂತಲೂ ಡಿವೈಡ್ ಮಾಡ್ತಾರೆ. ಬಟ್ ಫಿಸಿಕಲ್ ಕೆಮಿಸ್ಟ್ರಿಲಿ ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋ ಚಾಪ್ಟರ್ ಮಾತ್ರ 2-2-1 ಅಂತ ಒಂದು ಮಾರ್ಕ್ಸ್ ವೇಟೇಜ್ ಬರುತ್ತೆ. ಬಟ್ ಇನ್ನು ಬೇರೆ ಚಾಪ್ಟರ್ಸಲ್ಲೆಲ್ಲ 3 ಮಾರ್ಕ್ಸ್ 1 ಕ್ವಶನ್ ಆ್ಯಂಡ್ 2 ಮಾರ್ಕ್ಸ್ 1 ಕ್ವಶನ್ ಅಂತ ಇರುತ್ತೆ. ಹಾಗಾದರೆ ನಾವಿಲ್ಲಿ ಸ್ಟಡಿ ಮಾಡಬೇಕಾದ್ರೆ ಒಂದು 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ ಆ್ಯಂಡ್ 2 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ ಪಾರ್ಟ್ ಡಿ ಅಲ್ಲಿ, ರೈಟ್? ಹಾಗಾದರೆ 5 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಯಾವುದರಲ್ಲಿ? ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ವೇಟೇಜು ಈ ಚಾಪ್ಟರ್ನಿಂದ ಇರುತ್ತೆ. ಹಾಗಾದರೆ 7 ಮಾರ್ಕ್ಸ್ ಆಯಿತು. ಆ್ಯಂಡ್ ವಾಟ್ ಅಬೌಟ್ ಕಾಂಪಿಟೇಟಿವ್ ಕ್ವಶನ್ಸ್ಗೆ ಬಂದರೆ ನಿಮಗೆ ನೀಟ್ ಎಕ್ಸಾಮ್ಸ್ಗೆ ಬಂದಾಗ ಸೊ ಇಟ್ ಹ್ಯಾಸ್ ಅ ವೇಟೇಜ್ ಆಫ್ 5%. ಓಕೆ, ಸೊ 1 ಕ್ವಶನ್ ಬರ್ಬೋದು, ಇಲ್ಲಿ 2 ಕ್ವಶನ್ಸ್ ಬರ್ಬೋದು. ಕೆಲವೊಂದು ಇಯರ್ಸಲ್ಲಿ 2 ಕ್ವಶನ್ಸು ಅರೈಸ್ ಆಗಿದೆ ಅಲ್ಲಿಂದ, ಬಟ್ ಕೆಲವೊಂದು ಇಯರ್ಸಲ್ಲಿ ಒಂದೊಂದು ಕ್ವಶನ್ ಅರೈಸ್ ಆಗಿದೆ. ಸೊ 1 ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಹಾಗಾದರೆ 2 ಕ್ವಶನ್ಸ್ ಅಂದರೆ ಇಟ್ ವಿಲ್ ಬಿ 8 ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ JEE ಮೇನ್ಸ್ ಅಡ್ವಾನ್ಸಲ್ಲೂ ಕೂಡ ಒಳ್ಳೆ ಟ್ರಿಕ್ಕಿ ಇರೋ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಈ ಸೊಲ್ಯೂಷನ್ ಚಾಪ್ಟರ್ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸೊ ಆನ್ಸರ್ ಮಾಡೋದು ತುಂಬ ಈಸಿ ಇರುತ್ತೆ. ಇಲ್ಲೂ ಕೂಡ ಪ್ರಾಬ್ಲಮ್ಸ್ ಇದೆ ನೋಡಿ. ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬಂದಮೇಲೆ ಆಬ್ವಿಯಸ್ಲಿ ನ್ಯೂಮರಿಕಲ್ಸ್ ಇದ್ದೇ ಇರುತ್ತೆ. ಸಾಲಿಡ್ ಸ್ಟೇಟಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಮೆನಿ ನ್ಯೂಮರಿಕಲ್ಸ್, ಇಂಟ್ರೆಸ್ಟಿಂಗ್ ನ್ಯೂಮರಿಕಲ್ಸ್ ಇತ್ತು ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ವಾಯ್ಡ್ಸ್ ಮೇಲೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಫಾರ್ಮುಲಾ ಆಫ್ ದ ಕಾಂಪೌಂಡ್ ಮೇಲೆ ಡಿಸ್ಕಸ್ ಮಾಡಿದ್ವಿ, ಡೆನ್ಸಿಟಿ ಆಫ್ ಕ್ರಿಸ್ಟಲ್ ಮೇಲೆ ಡಿಸ್ಕಸ್ ಮಾಡಿದ್ವಿ, ರೇಡಿಯಸ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಅದೇ ರೀತಿ ಇಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ಗಳು, ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಕಂಪೇರ್ ಟು ಸಾಲಿಡ್ ಸ್ಟೇಟ್ ಇಟ್ಸ್ ಕ್ವೈಟ್ ಈಸಿ. ಓಕೆ, ಹಾಗಾದರೆ 5% ವೇಟೇಜು ಕಾಂಪಿಟೇಟಿವಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಾಗಲಿ. ಓಕೆ, ಅದು ಯಾವ ಕ್ವಶನ್ಸ್ ಎಲ್ಲನೂ ಕೂಡ ನಾವು ಕಾಂಪಿಟೇಟಿವ್ ಕ್ಲಾಸಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಒಂದು ಗೊತ್ತಿರಲಿ, ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಪಾಯಿಂಟ್ಸ್ ಹೇಳ್ತೀನಿ, ಡೆಫಿನೇಷನ್ಸ್ ಇರುತ್ತೆ, ಎಲ್ಲನೂ ಕೂಡ ನೀವು ನೋಟ್ಸ್ಗಳಲ್ಲಿ ನೋಟ್ ಮಾಡ್ಕೊಂಡು ಹೋಗಿ. ಓಕೆ, ರೈಟಿಂಗ್ ನೋಟ್ಸ್ ಥರ ಫಾರ್ಮೇಷನ್ ಮಾಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ, ರೈಟ್? ಅದನ್ನೆಲ್ಲ ರೈಟಿಂಗ್ ನೋಟ್ಸ್ ಥರ ಫಾರ್ಮೇಷನ್ ಮಾಡಿ ಡೆಫಿನೇಷನ್ಸ್ ಸಮೇತ ಸಿಗುತ್ತೆ. ಕ್ವಶನ್ನ ಫ್ರೇಮ್ ಮಾಡ್ಬೋದು, ನೀವೇ ಡೆಫಿನೇಷನ್ಸ್ ಮಾಡ್ಬೋದು. ಕೆಲವೊಂದು ಕಾಂಪಿಟೇಟಿವ್ ಪಾಯಿಂಟ್ಸ್ಗಳನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಸ್ತೀನಿ. ಓಕೆ, ಸೊ ಇಟ್ ಈಸ್ ಸೋ ಇಂಟ್ರೆಸ್ಟಿಂಗ್ ಚಾಪ್ಟರ್. ಓಕೆ,
ಹಾಗಾದರೆ ಡಿಸ್ಕಸ್ ಮಾಡೋಣ ಏನು ಸೊಲ್ಯೂಷನ್ಸ್ ಅಂದರೆ. ಸೊ ಆಫ್ಟರ್ ದಟ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. So what are the topics I'm going to discuss in the next classes? Okay, so topics to be covered, ಯಾವ ಟಾಪಿಕ್ಸ್ ಕವರ್ ಆಗುತ್ತೆ ಹಾಗಾದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊಲ್ಯೂಷನ್ಸ್ ಅಂತ ಬಂದಾಗ ಈಗ ಸಾಲಿಡ್ ಸ್ಟೇಟ್ ಅಂತ ನಾವು ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ನಾವು ಏನೇನು ಫಸ್ಟ್ ಡಿಸ್ಕಸ್ ಮಾಡಿದ್ವಿ, ಫಸ್ಟ್ ಇಂಟ್ರೊಡಕ್ಷನ್ ನೋಡಿದ್ವಿ, ಆಮೇಲೆ ಟೈಪ್ಸ್ ಆಫ್ ಸಾಲಿಡ್ಸ್ ನೋಡಿದ್ವಿ, ಕ್ಲಾಸಿಫಿಕೇಶನ್ ಸಾಲಿಡ್ಸ್ ನೋಡಿದ್ವಿ, ಯೂನಿಟ್ ಸೆಲ್ ಅಂದ್ರೇನು, ಟೈಪ್ಸ್ ಆಫ್ ಯೂನಿಟ್ ಸೆಲ್ ಅಂದ್ರೇನು, ಪ್ಯಾಕಿಂಗ್ ಎಫಿಷಿಯನ್ಸಿ, ಈ ರೀತಿ ಆರ್ಡ್ರಲ್ಲಿ ನಾವು ಡಿಸ್ಕಸ್ ಮಾಡ್ಕೊ ಬಂದ್ವಿ. ಸೊ ಇದರಲ್ಲೂ ಕೂಡ ಸೊಲ್ಯೂಷನ್ಸಲ್ಲೂ ಕೂಡ ನಾವೀಗ ಅದೇ ಆರ್ಡರ್ನ ಮೇಂಟೈನ್ ಮಾಡಿದ್ದೀನಿ. ಈ ಆರ್ಡರ್ ನೋಡ್ಕೊಳ್ಳಿ, ಈ ಸೊಲ್ಯೂಷನ್ಸ್ ಚಾಪ್ಟರ್ಲಿ ಏನಿದೆ ಕಾನ್ಸೆಪ್ಟ್ಸ್ ಅಂತಂದರೆ ನೀವು ಬೇಗ ಟಕ್ ಅಂತ ಹೇಳ್ಬೋದು. ಹಾಗಾಗಿ ಕಾನ್ಸೆಪ್ಟ್ಸ್ ಏನೇನು ಬರುತ್ತೆ ಅಂತ ಇಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಾವು ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ನೋ ದ ಫಂಡಮೆಂಟಲ್ ಬೇಸಿಸ್, ಅಂದರೆ ಫೌಂಡೇಶನ್ ಆಫ್ ದ ಚಾಪ್ಟರ್ ಏನಿದೆ ಅದು ಗೊತ್ತಿರಬೇಕು ನಮಗೆ. ಸೊ ಏನು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ಗಳೇನಿದೆ, ಸೊ ಇಂಟ್ರೊಡಕ್ಷನ್ ಏನು, ಓಕೆ, ಇಂಟ್ರೊಡಕ್ಷನ್ ಯಾವ ರೀತಿ ನಾವು ಅದನ್ನು ಹೇಳ್ಬೋದು, ಸೊಲ್ಯೂಷನ್ಸ್ ಅಂದರೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅದನ್ನು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಹೇಳೋಣ. ಆ್ಯಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಟೈಪ್ಸ್ ಆಫ್ ಸೊಲ್ಯೂಷನ್. ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂದರೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಓಕೆ, ಎನ್ವೈರನ್ಮೆಂಟಲ್ ಒಂದು ಸೊಲ್ಯೂಷನ್ ಇದೆ. ಓಕೆ, ಎನ್ವೈರನ್ಮೆಂಟಲ್ಲಿ ಒಂದು ಸೊಲ್ಯೂಷನ್ ಇದೆ. ಅದೇ ರೀತಿ ನೀವು ಮನೆಯಲ್ಲೂ ಕೂಡ ಕೆಲವೊಂದು ಸೊಲ್ಯೂಷನ್ಸ್ನ ಯೂಸ್ ಮಾಡ್ತೀರಿ. ಅದು ಇಟ್ ಮೇ ಬಿ ಫಾರ್ ಎಕ್ಸಾಂಪಲ್ ಸಾಲ್ಟ್ ಇನ್ ವಾಟರ್, ದಟ್ ಈಸ್ ಒನ್ ಕೈಂಡ್ ಆಫ್ ಸೊಲ್ಯೂಷನ್, ಒನ್ ಟೈಪ್ ಆಫ್ ಸೊಲ್ಯೂಷನ್. ಆ್ಯಂಡ್ ಎನ್ವೈರನ್ಮೆಂಟಲ್ಲೂ ಕೂಡ ಆಕ್ಸಿಜನ್ ಗ್ಯಾಸಸ್ ಇದೆ, ಅದು ಒಂದು ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಸೊ ಈ ಥರ ಟೈಪ್ಸ್ ಆಫ್ ಸೊಲ್ಯೂಷನ್ ನಾವು ಡಿಸ್ಕಸ್ ಮಾಡ್ತೀವಿ, ರೈಟ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಕಾನ್ಸಂಟ್ರೇಷನ್ ಟರ್ಮ್ಸ್, ಹೌ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್. ಓಕೆ, ನಿಮಗೆ ಗೊತ್ತಿದೆ ಈಗ ನಮ್ಮ ಒಂದು ಬಾಡಿ ವೇಟ್ ಚೆಕ್ ಮಾಡಬೇಕು ಅಂದರೆ ವೇಟ್ ಅಂತ ಹೇಳ್ತೀವಿ. ಹೈಟ್ನ ಮೆಜರ್ ಮಾಡಬೇಕು ಅಂದರೆ ಹೈಟ್ನ ನಾವು ಸೆಂಟಿಮೀಟ್ರಲ್ಲಿ ಹೇಳ್ಬೋದು, ಫೂಟ್ಸಲ್ಲಿ ಹೇಳ್ಬೋದು, ಅಂದರೆ ಎಷ್ಟು ಫೀಟ್ ಇದ್ದೀವಿ ಅಂತ ಹೇಳ್ಬೋದು. ಓಕೆ, ಈ ರೀತಿ ಡಿಫ್ರೆಂಟ್ ಯೂನಿಟ್ಸಿಂದ ನಾವು ನಮ್ಮ ಹೈಟ್ನ ವೇಟ್ನ ಎಲ್ಲ ಮೆಷರ್ ಮಾಡ್ಬೋದು. ಸೇಮ್ ಅದೇ ರೀತಿ ಒಂದು ಸೊಲ್ಯೂಷನ್ ಅಂತ ಬಂದಾಗ ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್. ಸೊ ಆ ಮೆಥಡ್ಸ್ಗಳು ಯಾವುದು ಅದನ್ನು ಡಿಸ್ಕಸ್ ಮಾಡೋಣ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ. ಬಟ್ ಈ ಕಾನ್ಸಂಟ್ರೇಷನ್ ಟರ್ಮ್ಗೆ ನೀವು ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ, ಯಾಕಂದರೆ ಫಸ್ಟ್ PU ಕ್ಲಾಸಸ್ಗಳಲ್ಲಿ ನೀವು ಕಾನ್ಸಂಟ್ರೇಷನ್ ಟರ್ಮ್ಸ್ನ ಡಿಸ್ಕಸ್ ಮಾಡಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್ ಮೋಲಾರಿಟಿ ಗೊತ್ತಿದೆ ನಿಮಗೆ, ಮೋಲ್ ಫ್ರಾಕ್ಷನ್ ಅಂತ ಗೊತ್ತಿದೆ. ಓಕೆ, ಅದನ್ನು ಡಿಸ್ಕಸ್ ಮಾಡಿದ್ದೀರಾ. ಬಟ್ ಇಲ್ಲೂ ಎಕ್ಸ್ಟ್ರಾ ಸ್ವಲ್ಪ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ, ರೈಟ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್, ಆ್ಯಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸಾಲ್ಯುಬಿಲಿಟಿ ಏನಾಗುತ್ತೆ, ಸಾಲಿಡಲ್ಲಿ ಲಿಕ್ವಿಡ್ ಸಾಲ್ಯುಬಿಲಿಟಿ ಯಾವುದಾಗುತ್ತೆ, ಆ್ಯಂಡ್ ಗ್ಯಾಸ್ ಲಿಕ್ವಿಡಲ್ಲಿ ಯಾವ ರೀತಿ ಸಾಲ್ಯುಬಲ್ ಆಗುತ್ತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ್ಯಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಗ್ಯಾಸ್, ಸಾಲಿಡ್ ಇನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಇನ್ ಲಿಕ್ವಿಡ್, ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಸಾಲ್ಯುಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದ್ರ ಮೇಲೆ ಕ್ವಶನ್ಸು ತುಂಬ ಚೆನ್ನಾಗಿ ಅರೈಸ್ ಆಗುತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಓಕೆ, ಹಾಗಾಗಿ ಬಿ ಕಾನ್ಷಿಯಸ್ ಆ ಒಂದು ಟಾಪಿಕ್ಸ್ನ ಮಾಡುವಾಗ. ಓಕೆ, ಆ್ಯಂಡ್ ನೆಕ್ಸ್ಟ್ ಇವೆ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಏನು ಅಪ್ಲಿಕೇಶನ್ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಹೆನ್ರೀಸ್ ಲಾ ಅಂದರೆ ವೆರಿ ಇಂಪಾರ್ಟೆಂಟ್ ಲಾ, ತುಂಬ ಯೂಸ್ ಅಂತ ನಮ್ಮ ಡೈಲಿ ಲೈಫಲ್ಲೂ ಕೂಡ ಅದು ಯೂಸ್ ಆಗುತ್ತೆ ಇಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ವೇಪರ್ ಪ್ರೆಷರ್ ಅಂತ ನಿಮಗೆ ಫಸ್ಟ್ ಇಯರಲ್ಲಿ ಗೊತ್ತಿದೆ, ಒಂದು ಡೆಫಿನಿಷನ್ ಆಗೋದಿದ್ರೆ ಒಂದು ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟ್ ದ ವೇಪರ್ ಪ್ರೆಷರ್ ಅಂತ ಡಿಸ್ಕಸ್ ಮಾಡಿದ್ರಿ. ಬಟ್ ಇಲ್ಲಿ ವೇಪರ್ ಪ್ರೆಷರ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಏನು, ಓಕೆ, ಲಿಕ್ವಿಡ್ ಇನ್ ಲಿಕ್ವಿಡ್ ಏನು ಅದನ್ನು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ರೌಲ್ಸ್ ಲಾ, ವೆರಿ ಇಂಪಾರ್ಟೆಂಟ್ ಲಾ ದಟ್ ಕಮ್ಸ್ ಅಂಡರ್ ಸೊಲ್ಯೂಷನ್ ಚಾಪ್ಟರ್. ಓಕೆ, ಹೆನ್ರೀಸ್ ಲಾ, ರೌಲ್ಸ್ ಲಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಲಾಸ್. ದೀಸ್ ಆರ್ 2 ಇಂಪಾರ್ಟೆಂಟ್ ಲಾಸ್ ದಟ್ ಕಮ್ಸ್ ಅಂಡರ್ ಸೊಲ್ಯೂಷನ್ ಚಾಪ್ಟರ್. ಓಕೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಅಪ್ಲಿಕೇಶನ್ ಏನಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲಿ ನಿಮಗೆ ಥಿಯರಿ ಎಕ್ಸಾಮಲ್ಲಿ ಜಾಸ್ತಿ ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಡಿಫ್ರೆನ್ಸ್ನ ಬರೀರಿ ಅಂತ 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಥಿಯರಿ ಎಕ್ಸಾಮ್ ಬರುತ್ತೆ. ಸೊ ಹಾಗಾಗಿ ಇದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ಟಾಪಿಕ್, ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಬಟ್ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ, ಯಾವ ರೀತಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ವಿ ಹ್ಯಾವ್ ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದರೆ ಯಾವುದು? ದೇರ್ ಆರ್ 4 ಕಾಲಿಗೇಟಿವ್ ಪ್ರಾಪರ್ಟೀಸ್. ಆ ಕಾಲಿಗೇಟಿವ್ ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಬೇಕು. ಓಕೆ, ಆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಏನು ಕ್ವಶನ್ಸ್ ಅರೈಸ್ ಆಗುತ್ತೆ? ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ಸ್ ಬರುತ್ತೆ. ಪಕ್ಕ 100ಗೆ 100% ಒಂದು ಪ್ರಾಬ್ಲಮ್ಮು ನಿಮ್ಮ ಪಾರ್ಟ್ ಡಿ ಅಂತ ಹೇಳಿದೆ 3+2 ಅಂತ ಡಿವೈಡ್ ಮಾಡ್ತೀವಿ. ಆ 3 ಮಾರ್ಕ್ಸ್ಗೆ ಆಬ್ವಿಯಸ್ಲಿ 99% ಅಂತ ತಗೊಳ್ಳಿ ಒಂದು ಪ್ರಾಬ್ಲಮ್ ನ್ಯೂಮರಿಕಲ್ ಇದೇ ಇರುತ್ತೆ. ಹಾಗಾಗಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ನ್ಯೂಮರಿಕಲ್ಸ್ನ ವರ್ಕೌಟ್ ಮಾಡಲೇಬೇಕು. ಅದರ ಮೇಲೆ 3 ಮಾರ್ಕ್ಸ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ಯಾವುದು ಅಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಅಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್, ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಸೊ ಮಾಲಿಕ್ಯುಲರ್ ಮಾಸ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ಆ್ಯಂಡ್ ವಾಟ್ ಇಸ್ ಅಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್, ಹೇಗೆ ಅದು ನಾವು ಫೈಂಡ್ ಔಟ್ ಮಾಡ್ತೀವಿ ಅದನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ವ್ಯಾಂಟ್ ಆಫ್ ಫ್ಯಾಕ್ಟರ್. ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತಂದರೆ ಈಗ ನಾರ್ಮಲ್ ಮಾಸ್ ಸಿಗುತ್ತೆ, ಅಬ್ನಾರ್ಮಲ್ ಮೋಲಾರ್ ಮಾಸು ಸಿಗುತ್ತೆ. ಸೊ ಅದೇ ರೀತಿ ಅಬ್ಸರ್ವ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಆ್ಯಂಡ್ ಥಿಯರಿಟಿಕಲ್ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅದನ್ನೆಲ್ಲ ತೊಗೊಂಡ್ರೆ ವಿ ಗೆಟ್ ಅ ವ್ಯಾಂಟ್ ಆಫ್ ಫ್ಯಾಕ್ಟರ್. ಸೊ ಇದು ಕೂಡ ಒಂದು ಅಸೋಸಿಯೇಷನ್, ಡಿಸೋಸಿಯೇಷನ್ ಅಥವಾ ಈಕ್ವಿಲಿಬ್ರಿಯಂ ಕಂಡೀಷನನ್ನು ಡಿಸೈಡ್ ಮಾಡುತ್ತೆ. ಅಂದರೆ ಒಂದು ಅಸೋಸಿಯೇಷನ್ ಆಗಿದೆ ಇಲ್ಲ ಡಿಸೋಸಿಯೇಷನ್ ಆಗಿದೆಯಾ ಒಂದು ಕಾಂಪೋನೆಂಟ್, ಒಂದು ಸಬ್ಸ್ಟೆನ್ಸು, ಅದನ್ನು ಡಿಸ್ಕಸ್ ಮಾಡೋದು ವ್ಯಾಂಟ್ ಆಫ್ ಫ್ಯಾಕ್ಟರ್ಸ್ ಮೇಲೆ.
ಸೊ ದೀಸ್ ಆರ್ ದ ಟಾಪಿಕ್ಸ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ನೆಕ್ಸ್ಟ್ ಕಮಿಂಗ್ ಡೇಸ್. ಓಕೆ, ಇಷ್ಟು ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಹಾಗಾಗಿ ಟಾಪಿಕ್ಸ್ ಯಾವುದು ಅಂತ ಐಡಿಯಾ ಇರಬೇಕು ನಿಮಗೆ. ಅರ್ಥ ಆಯ್ತು ಏನು ಅಂತ? ಹಾಗಾದರೆ ಗೊತ್ತಾಯಿತು ಸೊಲ್ಯೂಷನ್ಸಲ್ಲಿ ಯಾವ ಟಾಪಿಕ್ಸ್ ಸಿಗಿದೆ ಅಂತ. ಹಾಗಾದರೆ ವೈ ವಿ ನೀಡ್ ಟು ಸ್ಟಡಿ ದ ಸೊಲ್ಯೂಷನ್ ಚಾಪ್ಟರ್. ಸೊ ವಾಟ್ ಇಸ್ ದ ಯೂಸ್ ಆಫ್ ಸೊಲ್ಯೂಷನ್ ಇನ್ ಡೈಲಿ ಲೈಫ್? ಯಾಕೆ ನಾವು ಇದನ್ನು ಓದಬೇಕು ಅಂತಂದರೆ ನಮ್ಗೆ ಗೊತ್ತಿದೆ. ಈಗ ಕೆಲವೊಂದು ಅಪ್ಲಿಕೇಶನ್ಸ್ ಹೇಳ್ತೀನಿ. ಅಪ್ಲಿಕೇಶನ್ ಏನಂದರೆ ಈ ಒಂದು ಚಾಪ್ಟರ್ ಅಪ್ಲಿಕೇಶನ್ ಡಿಸ್ಕಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅಕ್ವಾಟಿಕ್ ಅನಿಮಲ್ಸ್ ಎಲ್ಲ ಒಂದು ಕೋಲ್ಡ್ ವಾಟರ್ಲಿ ಸಫಿಷಿಯೆಂಟ್ ಒಂದು ಲೈಫ್ನ ಲೀಡ್ ಮಾಡ್ತಾರೆ, ಕೋಲ್ಡ್ ವಾಟರ್ಲಿ. ಬಟ್ ವಾರ್ಮ್ ವಾಟರ್ಲಿ ಅಂತಂದರೆ ಅವು ಇನ್ಸಫಿಷಿಯೆಂಟ್ ಹೇಳ್ಬೋದು. ಓಕೆ, ವಾರ್ಮ್ ವಾಟರಲ್ಲಿ ಸೇಫ್ ಇರಲ್ಲ ಅಕ್ವಾಟಿಕ್ ಅನಿಮಲ್ಸ್. ಫಾರ್ ಎಕ್ಸಾಂಪಲ್ ಒಂದು ಫಿಶಸ್ನ ನೀವು ಯಾವತ್ತು ಕೋಲ್ಡ್ ವಾಟರ್ಲಿ ಅಂದರೆ ಕೋಲ್ಡ್ ವಾಟರ್ ನಾರ್ಮಲ್ ಕೋಲ್ಡ್ ವಾಟರ್ಲಿ ಸ್ಟೋರ್ ಮಾಡ್ತಾರೆ ಹೊರತು ಹಾಟ್ ವಾಟರ್ ಸ್ಟೋರ್ ಮಾಡಲ್ಲ. ಏನಕ್ಕೆ ಅದು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಆ್ಯಂಡ್ ಆಲ್ಸೋ ಹೈಯರ್ ಆಲ್ಟಿಟ್ಯೂಡ್ಸಲ್ಲಿ ಪ್ರೆಷರು ತುಂಬ ಹೋಗ್ತಾ ಏನಾಗುತ್ತೆ? ಸೊ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಆಗ ಏನಾಗುತ್ತೆ? ಲೋವರ್ ಪ್ರೆಷರ್ ಹೈಯರ್ ಆಲ್ಟಿಟ್ಯೂಡಲ್ಲಿ ಏನಾಗುತ್ತೆ? ಆ ಬ್ರೀತಿಂಗ್ ಪ್ರಾಬ್ಲಮ್ ಯಾಕೆ ಬರುತ್ತೆ? ಆ್ಯಂಡ್ ಆಲ್ಸೋ ಡೀಪ್ ಸೀ ಡ್ರೈವರ್ಸ್ ಏನಿದೆ, ಸ್ಕೂಬಾ ಡ್ರೈವರ್ಸ್ ಅಂತ ಹೇಳ್ತೀವಿ, ಅವರು ಆಕ್ಸಿಜನ್ ಸಿಲಿಂಡರ್ ಜೊತೆ ಹೀಲಿಯಂ ಕೂಡ ಇರುತ್ತೆ. ಓಕೆ, ಸಿಲಿಂಡರ್ ಏನು ಆಕ್ಸಿಜನ್ ಸಿಲಿಂಡರ್ ತಗೋತಾರೆ, ಅದರಲ್ಲಿ ಹೀಲಿಯಂನ ಮಿಕ್ಸ್ ಮಾಡಿರ್ತಾರೆ. ಯಾಕೆ ರೀಸನ್ ಅದೇನು ರೀಸನ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಆಲ್ಸೋ ಕೆಲವೊಂದು ಅಪ್ಲಿಕೇಶನ್ಸ್ಗಳಿದೆ ಇದರಲ್ಲಿ. ಓಕೆ, ಆ ಅಪ್ಲಿಕೇಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಹಾಗಾಗಿ ಸೊಲ್ಯೂಷನ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತೇನು ಅಂತ? ಹಾಗೆ ಇಷ್ಟು ಟಾಪಿಕ್ಸ್ನ ಡಿಸ್ಕಸ್ ಮಾಡಬೇಕು ಅಂದರೆ ನಮಗೀಗ ಫಸ್ಟ್ ಇಂಟ್ರೊಡಕ್ಷನ್ ಗೊತ್ತಿರಬೇಕು. ಏನು ಸೊಲ್ಯೂಷನ್ಸ್ ಅಂದರೆ ಅದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆ್ಯಂಡ್ ವಾಟ್ ಇಸ್ ಸೊಲ್ಯೂಷನ್ಸ್? ಓಕೆ, ಬಿಫೋರ್ ಗೋಯಿಂಗ್ ಟು ದಿಸ್ ಸೊಲ್ಯೂಷನ್, ಡೆಫಿನೇಷನ್ ಆಫ್ ಸೊಲ್ಯೂಷನ್, ಐ ವುಡ್ ಲೈಕ್ ಟು ರೀಕಾಲ್ ಸಮ್ ಆಫ್ ದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಫಸ್ಟ್ PU ಕ್ಲಾಸಸ್. ಓಕೆ, ಫಸ್ಟ್ PU ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ನೀವು ಎಂಟರ್ ಆದ ತಕ್ಷಣ ಫಸ್ಟ್ PU ಕ್ಲಾಸಸ್ಸಲ್ಲಿ ನಾವು ಫಿಸಿಕಲ್ ಕ್ಲಾಸಿಫಿಕೇಷನ್ ಆ್ಯಂಡ್ ಕೆಮಿಕಲ್ ಕ್ಲಾಸಿಫಿಕೇಷನ್ ಅಂತ ಎರಡು ಕ್ಲಾಸಿಫಿಕೇಷನ್ ಡಿವೈಡ್ ಮಾಡಿದ್ವಿ. ಫಿಸಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಇಲ್ಲಿ. ಬಟ್ ಕ್ಲಾಸಿಫಿಕೇಷನ್ ಫಿಸಿಕಲ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್ ಅಲ್ಲ, ಬಟ್ ಸೊಲ್ಯೂಷನ್ಸ್. ಹಾಗಾದರೆ ಸೊಲ್ಯೂಷನ್ಸ್ ಅಂತ ಬರೋಕ್ಕಿಂತ ಮುಂಚೆ ಸೊಲ್ಯೂಷನ್ಸ್ ಅಂದ್ರೇನು ನಿಮ್ಗೆ ಗೊತ್ತಿದೆ. ನಿಮ್ಮ ಡೈಲಿ ಲೈಫಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಕಾಫಿ ಮಾಡಬೇಕು ಅಂತಂದರೆ ನೀವು ಕಾಫಿನ ಹಾಲು ತೊಗೋತೀರಿ, ವಾಟರ್ನ ಮಿಕ್ಸ್ ಮಾಡ್ತೀರಿ. ಆಗೇನಾಗುತ್ತೆ? ಎರಡು ಕೂಡ ಕ್ಲೀನಾಗಿ ಸಾಲ್ಯುಬಲ್ ಆಗುತ್ತೆ. ಬಟ್ ಈ ಟೀ ಪೌಡರ್ ಹಾಕಿದಾಗ ಏನಾಗುತ್ತೆ? ನಿಮಗೆ ಟೀ ಪೌಡರ್ ಕಾಣ್ತಾ ಇರುತ್ತೆ. ಬಟ್ ಹಾಲು ಮತ್ತು ಮಿಲ್ಕ್ ಮತ್ತು ವಾಟರ್ ಏನು ಮಿಕ್ಸ್ ಮಾಡಿರ್ತೀರಿ, ಆ ಮಿಲ್ಕ್ ಯಾವುದು ವಾಟರ್ ಯಾವುದು ಅಂತ ನೀವು ಸಪ್ರೇಟ್ ಮಾಡೋಕ್ಕಾಗಲ್ಲ. ಬಟ್ ಟೀ ಪೌಡರ್ ಏನಿದೆ ಅದನ್ನು ನೀವು ಸಪ್ರೇಟ್ ಮಾಡ್ಬೋದು. ಹಾಗಾದರೆ ನಿಮ್ಮ ಡೈಲಿ ಲೈಫಲ್ಲೂ ಕೂಡ ಆ ಥರ ಮಿಕ್ಸ್ಚರ್ಸ್ ಇದೆ. ಅದನ್ನು ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಮಿಕ್ಸ್ಚರ್ಸ್. ಆ್ಯಂಡ್ ಇನ್ ದಟ್ ಮಿಕ್ಸ್ಚರ್ಸ್ ವಿ ಹ್ಯಾವ್ ಟೂ ಟೈಪ್ಸ್. ಓಕೆ, ಮಿಕ್ಸ್ಚರ್ಸ್ ಅಂತ ಬಂದಾಗ ನೋಡಿ, ಮಿಕ್ಸ್ಚರ್ಸ್ ಅಂತ ಗೊತ್ತಿದೆ ನಿಮಗೆ. ಒಂದು ಕೆಮಿಕಲ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್ ನಾವು ಡಿಸ್ಕಸ್ ಮಾಡುವಾಗ ಕೆಮಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಮ್ಯಾಟರ್ ನಾವು ಎರಡು ಟೈಪಾಗಿ ಡಿಸ್ಕಸ್ ಮಾಡ್ತೀವಿ. ಅಂದರೆ ಪ್ಯೂರ್ ಸಬ್ಸ್ಟೆನ್ಸ್ ಆ್ಯಂಡ್ ಮಿಕ್ಸ್ಚರ್ಸ್ ಅಂತ. ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಎಲಿಮೆಂಟ್ ಆ್ಯಂಡ್ ಕಾಂಪೌಂಡ್ಸ್ ಬರುತ್ತೆ. ಮಿಕ್ಸ್ಚರ್ಸ್ ಅಂದರೆ ಏನು? ಮಿಕ್ಸ್ಚರ್ಸಲ್ಲಿ ನಾನೀಗ ಎರಡು ಟೈಪ್ಸ್ನ ಹೇಳ್ತೀನಿ. ಒನ್ ಈಸ್ ಹೋಮೋಜಿನಿಯಸ್, ಓಕೆ, ಆ್ಯಂಡ್ ಅನದರ್ ಒನ್ ಈಸ್ ಹೆಟಿರೋಜಿನಿಯಸ್. ಸೊ ಇದು ಎರಡು ಮಿಕ್ಸ್ಚರ್ಸ್ ಅಂತ ಗೊತ್ತಿದೆ. ಎರಡು ಟೈಪ್ಸ್ ಆಫ್ ಮಿಕ್ಸ್ಚರ್, homogeneous, heterogeneous. See, homo and hetero, it means same and it is different. hetero ಅಂತ ಇದೆ. ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲೂ ಕೂಡ ನಾವು ಹೆಟಿರೋ ಆಟಮ್ಸ್ ಅಂತ ಯೂಸ್ ಮಾಡ್ತೀವಿ. ಹೆಟಿರೋ ಆಟಮ್ಸ್ ಅಂದರೆ ಅದರ್ ದೆನ್ ಕಾರ್ಬನ್ಸು, ಫಾರ್ ಎಕ್ಸಾಂಪಲ್ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್ ಇದರ ಹೆಟಿರೋ ಆಟಮ್ಸ್ ಅಂತ ಹೇಳ್ತೀವಿ. ರೈಟ್. ಹಾಗಾದರೆ ಇಲ್ಲಿ ನಾವು ಡಿಸ್ಕಸ್ ಮಾಡಿ ನೋಡಿ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು? ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಫಾರ್ ಎಕ್ಸಾಂಪಲ್ ಸಾಲ್ಟ್ ಇನ್ ವಾಟರ್ ಕೊಡ್ತೀನಿ ನಾನು. ಸಾಲ್ಟ್ ಪ್ಲಸ್ ವಾಟರ್. ಓಕೆ, ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ವೈ ಇಟ್ ಇಸ್ ಕಾಲ್ಡ್ ಹೋಮೋಜಿನಿಯಸ್ ಮಿಕ್ಸ್ಚರ್? ಏನಕ್ಕೆ ಅಂತ ಅಂದರೆ ಸಾಲ್ಟ್ನ ನೀವು ವಾಟರ್ ಹಾಕಿದಾಗ ಏನಾಗುತ್ತೆ? ಕಂಪ್ಲೀಟ್ ಡಿಸಾಲ್ಯೂಷನ್ ಆಗುತ್ತೆ. ಓಕೆ, ಕಂಪ್ಲೀಟ್ ಮಿಕ್ಸ್ ಆಗುತ್ತೆ. ಫಸ್ಟು ಮಿಕ್ಸ್ ಆಗುತ್ತೆ ಅಂತ ಹೇಳ್ಕೊಳ್ಳಿ. ಮಿಕ್ಸ್ ಆದಮೇಲೆ ಏನಾಗುತ್ತೆ? ಡಿಸಾಲ್ಯೂಷನ್ ಆಗುತ್ತೆ, ಅಂದರೆ ಸಾಲ್ಯುಬಲ್ ಆಗ್ತಾ ಇರುತ್ತೆ. ಕೆಲವೊಂದು ಸಾಲ್ವೆಂಟ್ಸ್ಗಳು ಕೆಲವೊಂದು ಸಾಲಿಡ್ ಆ್ಯಡ್ ಮಾಡ್ತಾರೆ, ಕೆಲವೊಂದು ಇನ್ಸಾಲ್ಯುಬಲ್ ಆಗುತ್ತೆ. ಬಟ್ ಕೆಲವೊಂದು ಸಾಲ್ಯುಬಲ್ ಆಗುತ್ತೆ. ಸಾಲ್ಯುಬಲ್ ಆದ್ರೆ ಸೊಲ್ಯೂಷನ್ ಅಂತ ಹೇಳೋಕ್ಕಾಗೋದು. ಹಾಗಾದರೆ ಈಗ ನಾವು ಸಾಲ್ಟ್ನ ವಾಟರಲ್ಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ಸಾಲ್ಟ್ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ. ವಾಟರ್ಲಿ ಯೂನಿಫಾರ್ಮ್ ಕಾನ್ಸಂಟ್ರೇಷನ್ ಇರುತ್ತೆ, ಅಂದರೆ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ನೀವು ಬಾಟಮಲ್ಲಿರೋ ಸಿಪ್ನ ತೊಗೊಂಡು ಟೇಸ್ಟ್ ಮಾಡೋರು ಅದೇ ಸಾಲ್ಟ್ ಟೇಸ್ಟ್ ಇರುತ್ತೆ. ಟಾಪಲ್ಲಿರೋ ಒಂದು ಇದನ್ನು ಟೇಸ್ಟ್ ಮಾಡೋರು ಅದೇ ಸಾಲ್ಟ್ ಕಂಟೆಂಟ್ ಇರುತ್ತೆ. ಓಕೆ, ಟೇಸ್ಟ್ ಏನು ಅಷ್ಟೊಂದು ಚೇಂಜ್ ಆಗಲ್ಲ. ಓಕೆ, ಹಾಗಾಗಿ ಅದರ ಅರ್ಥ ಏನಾಗಿದ್ರೆ ಸಾಲ್ಟ್ ಆ್ಯಂಡ್ ವಾಟರ್ ಏನಿದೆ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ಯೂನಿಫಾರ್ಮ್ ಕಾನ್ಸಂಟ್ರೇಷನ್ ಥ್ರೂ ಔಟ್ ದ ಸೊಲ್ಯೂಷನ್, ಯೂನಿಫಾರ್ಮ್ ಕಾನ್ಸಂಟ್ರೇಷನ್ ಇರುತ್ತೆ. ಆ್ಯಂಡ್ ಆಲ್ಸೋ ಸಾಲ್ಟ್ ವಾಟರ್ ನೀವು ಹಾಕಿದಾಗ ವಿಸಿಬಲ್ ಬೌಂಡ್ರೀಸ್ ಕಾಣುತ್ತಾ? ಅಂದರೆ ಇದು ಸಾಲ್ಟ್ ಲೇಯರ್, ಇದು ವಾಟರ್ ಲೇಯರ್ ಅಂತ ಕಾಣುತ್ತಾ? ನೋ, ದೇರ್ ಇಸ್ ನೋ ವಿಸಿಬಲ್ ಬೌಂಡ್ರೀಸ್. ಅದರಲ್ಲಿ ವಿಸಿಬಲ್ ಬೌಂಡ್ರೀಸ್ ಇರೋಲ್ಲ. ಕರೆಕ್ಟ್ ಅಲ್ಲ? ವಿಸಿಬಲ್ ಬೌಂಡ್ರೀಸ್ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾವು ಇದನ್ನು ಫಿಸಿಕಲಿ ಸಪ್ರೇಟ್ ಮಾಡೋಕ್ಕಲ್ಲ, ಫಿಸಿಕಲ್ ಪ್ರೋಸೆಸ್ಸಿಂದ ಸಪ್ರೇಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಫಿಸಿಕಲ್ ಪ್ರೋಸೆಸ್ ಅಂದರೆ ಈಗ ಟೀಗಳನ್ನ ಸೋಸ್ತೀರ ನೀವು. ಓಕೆ, ಟೀನ ಫಿಲ್ಟರ್ ಮಾಡ್ತೀರಾ. ಸೊ ಅದೇ ರೀತಿ ನೀವು
ಸಾಲ್ಟ್ನ ವಾಟರ್ನ ಫಿಲ್ಟರ್ ಮಾಡಿದ್ರೆ ನಮಗೆ ಸಾಲ್ಟ್ ಸಿಗುತ್ತೆ, ವಾಟರ್ ಸಿಗುತ್ತೆ. ವಾಟರ್ ಇಸ್ ಆಬ್ವಿಯಸ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಬಟ್ ಸಾಲ್ಟ್ ಮಾತ್ರ ನಮಗೆ ಸಿಗುತ್ತೆ ಅನ್ನೋದು ಆಗಲ್ಲ. ಅಂದರೆ ಫಿಸಿಕಲ್ ಸಪ್ರೇಷನಿಂದ ವಿ ಕಾಂಟ್ ಸಪ್ರೇಟ್ ದ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಅರ್ಥ. ಫಿಸಿಕಲ್ ಪ್ರೊಸೆಸ್ಸಿಂದ ಸಪ್ರೇಟ್ ಮಾಡೋಕ್ಕಾಗಲ್ಲ. ಬಟ್ ಹೇಗೆ ಮಾಡ್ಬೋದು ಸರ್ ಹಾಗಾದರೆ? ಇದೇ ಸಾಲ್ಟ್ ವಾಟರ್ನ ನಾವು ತುಂಬ ಎಷ್ಟೊಂದು ಟೆಂಪ್ರೇಚರಲ್ಲಿ ಎವಾಪರೇಟ್ ಮಾಡ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ, ವಾಟರ್ ಕಂಟೆಂಟಲ್ಲಿ ಎವಾಪರೇಟ್ ಆಗಿ ನಮಗೆ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ ಸಾಲ್ಟು. ಅದು ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಹಾಗೆ ನಾವು ಕೆಮಿಕಲ್ ಪ್ರೋಸೆಸ್ಸಿಂದ ನಾವು ಇದನ್ನು ಸಪ್ರೇಟ್ ಮಾಡ್ಬೋದು, ಬಟ್ ಫಿಸಿಕಲ್ ಪ್ರೋಸೆಸ್ಸಿಂದ ಸಪ್ರೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕಮ್ಸ್ ಟು ಹೆಟ್ರೋಜಿನಿಯಸ್ ಅಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಇನ್ ವಾಟರ್. ಓಕೆ, ಒಂದು ಮರಳನ್ನ ವಾಟರ್ಗಾಗಿ ಏನಾಗುತ್ತೆ, ಸ್ಯಾಂಡ್ ಸಾಲ್ಯುಬಲ್ ಆಗಲ್ಲ. ಅಂದರೆ ಸ್ಯಾಂಡ್ ಏನಾಗುತ್ತೆ, ಸ್ಯಾಂಡ್ ಒಂದು ಲೇಯರ್ ಕಾಣುತ್ತೆ, ವಾಟರ್ ಒಂದು ಲೇಯರ್ ಕಾಣುತ್ತೆ. ಅದರ ನನಗೆ ಇನ್ನೊಂದು ಎಕ್ಸಾಂಪಲ್, ಆಯಿಲ್ ಇನ್ ವಾಟರ್ ತೊಗೊಳ್ಳಿ. ಆಯಿಲ್ ಲೇಯರು ಕಾಣುತ್ತೆ, ವಾಟರ್ ಲೇಯರು ಕಾಣುತ್ತೆ ನಿಮಗೆ. ಸೊ ಅಂದರೆ ವಿಸಿಬಲ್ ಬೌಂಡ್ರೀಸ್ ನಿಮ್ಗೆ ಆಗುತ್ತೆ. ಆ್ಯಂಡ್ ದೇರ್ ಇಸ್ ನೋ ಯೂನಿಫಾರ್ಮ್ ಕಾನ್ಸಂಟ್ರೇಷನ್, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರಲ್ಲ ಸೊಲ್ಯೂಷನಲ್ಲಿ. ಸ್ಯಾಂಡ್ನ ನೀವು ಹಾಗಾದರೆ ಸ್ಯಾಂಡ್ ಎಲ್ಲ ಒಂದು ಬಾಟಮಲ್ಲಿ ಸೆಲ್ಟ್ ಆಗುತ್ತೆ, ವಾಟರ್ ಒಂದು ಲೇಯರ್ ಇರುತ್ತೆ. ಆಯಿಲ್ನ ಹಾಕಿದ್ರು ಆಯಿಲ್ ಕೂಡ ಟಾಪ್ ಲೇಯರ್ ತೇಲ್ತಾ ಇರುತ್ತೆ. ಸೊ ವಾಟರು ಅದೇ ರೀತಿ ಇರುತ್ತೆ. ಅಂದರೆ ವಿಸಿಬಲ್ ಬೌಂಡ್ರೀಸ್ ನಿಮ್ಗೆ ಕಾಣುತ್ತೆ ಆ್ಯಂಡ್ ಯೂನಿಫಾರ್ಮ್ ಕಾಂಪೋಸಿಷನ್ ಇರಲ್ಲ. ಅರ್ಥ ಆಯ್ತಾ? ಆ್ಯಂಡ್ ವಿ ಕ್ಯಾನ್ ಈಸಿಲಿ ಸಪ್ರೇಟ್ ದೀಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್. ಹೆಟ್ರೋಜಿನಿಯಸ್ ಮಿಕ್ಸ್ಚರ್ನ ಸಪ್ರೇಟ್ ಮಾಡ್ಬೋದು. ಸ್ಯಾಂಡ್ ಇನ್ ವಾಟರ್ ಅಂತಂದಾಗ ನೀವು ಫಿಲ್ಟರ್ ಮಾಡಿ, ಸ್ಯಾಂಡ್ ಮೇಲೆ ಉಳಿಯುತ್ತೆ, ವಾಟರ್ಗಳು ಉಳಿಯುತ್ತೆ. ಫಾರ್ ಎಕ್ಸಾಂಪಲ್ ಟೀ ಮಾಡ್ತೀರಾ, ಟೀನ ಫಿಲ್ಟರ್ ಮಾಡಿ, ಟೀ ಕಂಪ್ಲೀಟ್ ಪೌಡರ್ ಏನಿದೆ ಅದು ಹಾಗೆ ಉಳಿಯುತ್ತೆ, ಟೀ ಮಾತ್ರ ಕೆಳಗಡೆ ಬಾಟಮ್ ಕಲೆಕ್ಟ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಫಿಸಿಕಲ್ ಸಪ್ರೇಷನ್. ಅದನ್ನು ನಾವು ಹೋಮೋಜಿನಿಯಸ್ ಮಿಕ್ಸ್ಚರಲ್ಲಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಹೆಟ್ರೋಜಿನಿಯಸ್ ಸಪ್ರೇಟ್ಲಿ ಮಾಡ್ಬೋದು. ಹಾಗಾದರೆ ವಿ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ಹೋಮೋಜಿನಿಯಸ್. ಹೆಟ್ರೋಜಿನಿಯಸ್ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಬಿಕಾಸ್ ಇನ್ ಸೊಲ್ಯೂಷನ್ ನಾವು ಹೋಮೋಜಿನಿಯಸ್ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತೀವಿ. ಹೆಟ್ರೋಜಿನಿಯಸ್ ಅಲ್ಲ. ಡಿಸಾಲ್ವ್ ಆಗಬೇಕು ಕಂಪ್ಲೀಟು, ಆಗ ನಾವು ಸೊಲ್ಯೂಷನ್ ಅಂತ ಹೇಳೋಕ್ಕಾಗೋದು. ಓಕೆ, ಡಿಸಾಲ್ವ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಜಸ್ಟ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಓಕೆ, ನೀವು ಜಸ್ಟ್ ಒಂದು ಸಾಲ್ಟ್ ಮತ್ತು ಶುಗರ್ನ ಮಿಕ್ಸ್ ಮಾಡ್ತಾರೆ, ದಟ್ ಈಸ್ ಮಿಕ್ಸ್ಚರ್ ಅಷ್ಟೇ. ಬಟ್ ಸಾಲ್ಟ್ ವಾಟರ್ನ ನೀವು ಮಿಕ್ಸ್ ಮಾಡಿ ಶೇಕ್ ಮಾಡಿದ್ರೆ ಡಿಸಾಲ್ವ್ ಆಗುತ್ತೆ, ದಟ್ ಈಸ್ ವಾಟ್ ಸೊಲ್ಯೂಷನ್. ಸೊ ಡಿಫರೆನ್ಸ್ ಗೊತ್ತಾಯ್ತಲ್ಲ? ಮಿಕ್ಸ್ಚರ್ ಅಂತಂದರೆ ಅಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಇರುತ್ತೆ, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಇರುತ್ತೆ. ಬಟ್ ಸೊಲ್ಯೂಷನ್ಸ್ ಅಂತ ಬಂದರೆ ಇಟ್ ಶುಡ್ ಬಿ ಹೋಮೋಜಿನಿಯಸ್. ಓಕೆ, ಇಟ್ ಶುಡ್ ಬಿ ಹೋಮೋಜಿನಿಯಸ್. ಸೊ ಇದೇ ರೀತಿ ಗ್ಯಾಸಸಲ್ಲೂ ಇರುತ್ತೆ ಹೋಮೋಜಿನಿಯಸ್ ಮಿಕ್ಸ್ಚರ್, ಲಿಕ್ವಿಡ್ಸಲ್ಲೂ ಇರುತ್ತೆ, ಸಾಲಿಡ್ ಲಿಕ್ವಿಡ್ ಇರುತ್ತೆ, ಲಿಕ್ವಿಡ್ ಇರುತ್ತೆ, ಗ್ಯಾಸ್ ಲಿಕ್ವಿಡ್ ಇರುತ್ತೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಾಗಾದರೆ ಸೊಲ್ಯೂಷನ್ಸ್ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ತು. ಅರ್ಥ ಆಯ್ತು ಹೇಗೆ ಅಂತ. ಆ್ಯಂಡ್ ವಾಟ್ ಆರ್ ಸೊಲ್ಯೂಷನ್ಸ್? ಈಗ ಬರೋ ಸೊಲ್ಯೂಷನ್ ಅಂತಂದರೆ ಡೆಫಿನಿಷನ್ ಪ್ಲೀಸ್. Solutions means they are the homogeneous mixture of two or more components in a definite proportion. ಅಂದರೆ ಒಂದು ಫಿಕ್ಸ್ಡ್ ಪ್ರೊಪೋರ್ಷನ್, ಒಂದು ಯೂನಿಫಾರ್ಮ್ ಪ್ರೊಪೋರ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ಒಂದು 2-3 ಕಾಂಪೌಂಡ್, ಸಾಲ್ಟ್ ಇನ್ ವಾಟರ್ ತೊಗೊಂಡ್ರಿ, ಶುಗರ್ ಇನ್ ವಾಟರ್ ತೊಗೊಳ್ಳಿ, ಓಕೆ, ಆಲ್ಕೋಹಾಲ್ ಇನ್ ವಾಟರ್ ತೊಗೊಳ್ಳಿ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ಸೊಲ್ಯೂಷನ್. ಅಂದರೆ ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಇನ್ ಎ ಫಿಕ್ಸ್ಡ್ ಪ್ರೊಪೋರ್ಷನ್ ಅಂತ ಹೇಳ್ತೀವಿ. ಸೊ ಗೊತ್ತಾಯಿತು ಸೊಲ್ಯೂಷನ್ಸ್ ಅಂದರೆ, ಒಂದು ಐಡಿಯಾ ಗೊತ್ತಾಯಿತು ನೋಡಿ. ಕಂಪ್ಲೀಟ್ ಬೇಸಿಕ್ಕಿಂದ ಬರ್ತಾ ಇದ್ದೀನಿ ನಾನು ನಿಮಗೆ. ಕಂಪ್ಲೀಟ್ ಸೊಲ್ಯೂಷನ್ಸ್ ಡೆಫಿನೇಷನ್ಸ್ ನಾವು ಹೇಳ್ಬೋದು, ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more components ಅಂತ. ಬಟ್ ವಿ ನೀಡ್ ಟು ಸ್ಟಡಿ ಹೋಮೋಜಿನಿಯಸ್ ಅಂಡ್ ಹೆಟರೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮಿಕ್ಸ್ಚರ್ ಆ್ಯಂಡ್ ಸೊಲ್ಯೂಷನ್. ಮಿಕ್ಸ್ಚರ್ ಸೊಲ್ಯೂಷನ್ ಡಿಫ್ರೆನ್ಸ್ ಏನಿದೆ ಅದೆಲ್ಲ ಗೊತ್ತಿರಬೇಕು. ಸೊ ಇಷ್ಟು ಹೇಳಿದ್ದೀನಿ, ಗೊತ್ತಾಯಿತು ಅನ್ಕೋತೀನಿ ಕ್ಲೀನಾಗಿ ನಿಮಗೆ. ಹಾಗಾದರೆ ಸೊಲ್ಯೂಷನ್ಸ್ ಅಂದರೆ ನಿಮಗೆ ಐಡಿಯಾ ಸಿಕ್ಕಿದೆ ಈಗ. ಆ್ಯಂಡ್ ಸೊಲ್ಯೂಷನ್ಸ್ ಅಂದರೆ ಗೊತ್ತಾಯಿತು. ಸೊಲ್ಯೂಷನ್ಸಲ್ಲಿ ಏನು ಕಾಂಪೊನೆಂಟ್ಸ್ ಇರುತ್ತೆ? 2 or more ಕಾಂಪೊನೆಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. 2 or more ಕಾಂಪೊನೆಂಟ್ಸ್. ಆ್ಯಂಡ್ ವಾಟ್ ಆರ್ ದೋಸ್ ಕಾಂಪೊನೆಂಟ್ಸ್? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ವಾಟ್ ಆರ್ ದೋಸ್ ಕಾಂಪೊನೆಂಟ್ಸ್? ನೋಡಿ, ಹಿಯರ್ ಇಸ್ ಇಮೇಜ್. ಸಾಲ್ವೆಂಟ್, ಸಲ್ಯೂಟ್ ಗಿವ್ ಸೊಲ್ಯೂಷನ್. ಓಕೆ, ಇಲ್ಲಿ ಒಂದು ಇಮೇಜ್ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತಿದೆ, ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಂತಿದೆ. ವಾಟ್ ಆರ್ ದೋಸ್ ಕಾಂಪೊನೆಂಟ್ಸ್? ಇಟ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಕಾಂಪೊನೆಂಟ್ಸ್ ಅಂತ ಹೇಳಿದ್ವಿ. ಸಾಲ್ಟ್ ಇನ್ ವಾಟರ್ ಅಂದರೆ ದೇರ್ ಆರ್ ಓನ್ಲಿ 2 ಕಾಂಪೊನೆಂಟ್ಸ್. ಅದೇ ಸಾಲ್ಟ್, ಶುಗರ್ ಆ್ಯಂಡ್ ವಾಟರ್ 3 ಕಾಂಪೊನೆಂಟ್ಸ್. ಅಥವಾ ಕೆಮಿಕಲ್ ಹೇಳೋದಾದರೆ NaCl, HCl, ಓಕೆ, ಅಥವಾ KCl ಆ್ಯಂಡ್ HCl ಇನ್ ವಾಟರ್, NaCl ಇನ್ KCl ಇನ್ ವಾಟರ್, 3 ಕಾಂಪೊನೆಂಟ್ಸ್ ಆಯಿತು. ಸೊ ಇದನ್ನು ಡಿಸ್ಕಸ್ ಮಾಡೋದು ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಆರ್ ದ 2 ಕಾಂಪೊನೆಂಟ್ಸ್ ಇನ್ ಅ ಸೊಲ್ಯೂಷನ್. 2 ಕಾಂಪೊನೆಂಟ್ಸ್ ಇರುತ್ತೆ, ಯಾವುದದು? ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಡೈಲಿ ಲೈಫ್ಗೆ ತುಂಬ ರಿಲೇಟ್ ಆಗಿರೋ ಎಕ್ಸಾಂಪಲ್ ಇವೆಲ್ಲ. ಸಲ್ಯೂಟ್ ಅಂದ್ರೇನು, ಸಾಲ್ವೆಂಟ್ ಅಂದ್ರೇನು? ಸಲ್ಯೂಟ್ ಅಂದರೆ ಈಗ ನಾನು ಕಂಡೀಷನ್ಸ್ ಹೇಳ್ತೀನಿ. ಸಲ್ಯೂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಲೆಸ್ಸರ್ ಪ್ರೊಪೋರ್ಷನ್, ಓಕೆ, ಲೆಸ್ಸರ್ ಪ್ರೊಪೋರ್ಷನ್ ಅಥವಾ ಲೆಸ್ಸರ್ ಕ್ವಾಂಟಿಟಿ, ಬಟ್ ಸಾಲ್ವೆಂಟ್ ಪ್ರೆಸೆಂಟ್ ಇನ್ ಲಾರ್ಜರ್ ಕ್ವಾಂಟಿಟಿ. ಓಕೆ, ದಿಸ್ ಇಸ್ ದ ಮೇನ್ ಥಿಂಗ್. ದಿಸ್ ಇಸ್ ಮೇನ್ ಥಿಂಗ್. ಓಕೆ, ಸಾಲ್ವೆಂಟ್ ಪ್ರೆಸೆಂಟ್ ಇನ್ ಲಾರ್ಜರ್ ಕ್ವಾಂಟಿಟಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಶುಗರ್ನ ನೀವು ವಾಟರ್ ಹಾಕಬೇಕು ಅಂದರೆ ತುಂಬ ಶುಗರ್ನ ಹಾಕಲ್ಲ, ವಾಟರ್ನ ಜಾಸ್ತಿ ತೊಗೊಂಡು ಎಷ್ಟೋ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ, ಕರೆಕ್ಟ್ ಅಲ್ಲ? ಫಾರ್ ಎಕ್ಸಾಂಪಲ್ ಟೀನ ಮಾಡಬೇಕು ಅಂದ್ರೆ ಅಷ್ಟೇ, ಹಾಲು ಎಷ್ಟೋ ಮಿಲ್ಕ್ನ ವಾಟರ್ನ ಮಿಕ್ಸ್ ಮಾಡಿ ಜಸ್ಟ್ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತೀರಾ, ಒಂದು 2 ಸ್ಪೂನ್ 3 ಸ್ಪೂನ್ಸ್ ಅಂತ ಅಂದ್ಬಿಟ್ಟು. ಅಂದರೆ ಯಾವ್ದು ಕಡಿಮೆ ಪ್ರಪೋರ್ಷನ್ ಇರುತ್ತೆ, ಸ್ಮಾಲ್ ಕ್ವಾಂಟಿಟಿ ಯಾವ್ದು ಇರುತ್ತೆ, ಸಲ್ಯೂಟ್ ಇರುತ್ತೆ. ಶುಗರ್ ಅನ್ನೋದು ಸಲ್ಯೂಟ್ ಆಗುತ್ತೆ, ವಾಟರ್ ಅನ್ನೋದು ಸಾಲ್ವೆಂಟ್ ಆಗುತ್ತೆ. as you know that water is universal solvent, ಗೊತ್ತಿದೆ ಯೂನಿವರ್ಸಲ್ ಸಾಲ್ವೆಂಟ್ ಅಂತ. ಹಾಗಾದರೆ ಸಲ್ಯೂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಲೆಸ್ಸರ್ ಪ್ರಪೋರ್ಷನ್ ಇರುತ್ತೆ ಅಂತ ಗೊತ್ತಾಯಿತು. ಓಕೆ, ಸಲ್ಯೂಟ್ ಅಂತ ಗೊತ್ತಾಯಿತು. ಹಾಗಾದರೆ ಸಾಲ್ವೆಂಟ್ ಅಂದರೆ ಏನು?
ಸಾಲ್ವೆಂಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ಸ್ ಹೇಳ್ತೀನಿ ಏನಪ್ಪ ಅಂತಂದರೆ ಫಿಸಿಕಲ್ ಸ್ಟೇಟ್. ಓಕೆ, ಫಿಸಿಕಲ್ ಸ್ಟೇಟ್ ಅಂದರೆ ಗೊತ್ತಿದೆ, ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಆರ್ ದ ಫಿಸಿಕಲ್ ಸ್ಟೇಟ್. ದಿಸ್ ಇಸ್ ಅಂಡರ್ಗಾನ್ ಚೇಂಜ್. ಓಕೆ, ದಿಸ್ ವಿಲ್ ಗೋಯಿಂಗ್ ಟು ಚೇಂಜ್. ಫಿಸಿಕಲ್ ಸ್ಟೇಟ್ ಏನಿದೆ ಸೊಲ್ಯೂಟ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಶುಗರ್ನ ನೀವು ವಾಟರ್ಗೆ ಹಾಕಿದ್ರೆ ಫಸ್ಟ್ ಶುಗರ್ ಸಾಲಿಡ್ ಇರುತ್ತೆ, ವಾಟರ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಅದು ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ನಿಮಗೆ ಸಾಲಿಡಲ್ಲಿ ಅಪಿಯರ್ ಆಗಲ್ಲ, ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಫಿಸಿಕಲ್ ಸ್ಟೇಟ್ದು ಸೊಲ್ಯೂಷನ್ಸ್ದು ಚೇಂಜ್ ಆಗುತ್ತೆ. ಬಟ್ ಸಾಲ್ವೆಂಟ್ ಏನಾಗುತ್ತೆ, ಫಿಸಿಕಲ್ ಸ್ಟೇಟು ಚೇಂಜ್ ಆಗಲ್ಲ, ಇಟ್ ಡಸ್ ನಾಟ್ ಚೇಂಜ್. ಓಕೆ ಅಂತ ಬರ್ತೀನಿ, ಡಸ್ ನಾಟ್ ಚೇಂಜ್ ಅಂತ ಹೇಳ್ಬೋದು. ಫಿಸಿಕಲ್ ಸ್ಟೇಟ್ ಚೇಂಜಸ್ ಆಗಲ್ಲ. ಗೊತ್ತಾಯ್ತು ಯಾಕೆ ಅಂತ? ಫಿಸಿಕಲ್ ಸ್ಟೇಟು ಸಾಲ್ವೆಂಟ್ ಏನು ತೊಗೊಂಡಿರ್ತೀರಿ, ಲಿಕ್ವಿಡ್ ತೊಗೊಂಡಿರ್ತೀರಿ, ಲಿಕ್ವಿಡ್ ಆಗಿರುತ್ತೆ. ಸಾಲಿಡ್ ತೊಗೊಂಡಿರ್ತೀರ, ಸಾಲಿಡ್ ಆಗಿರುತ್ತೆ. ಗ್ಯಾಸ್ ತೊಗೊಂಡಿರ್ತೀರ, ಗ್ಯಾಸ್ ಆಗಿರುತ್ತೆ. ಆ ಒಂದು ಸಾಲ್ವೆಂಟ್ ಚೇಂಜ್ ಆಗಲ್ಲ ಸ್ಟೇಟು. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಎಕ್ಸಾಂಪಲ್ ಹೇಳಿದೆ ಏನಂದರೆ, ಶುಗರ್ ವಾಟರ್ ಆಗಿದ್ರೆ ವಾಟರ್ ಲಿಕ್ವಿಡ್ ಸ್ಟೇಟಲ್ಲಿ ಇದ್ದೇ ಇರುತ್ತೆ, ಹಾಗೆ ಅದು ಸಾಲ್ವೆಂಟು. ಆ ಸ್ಟೇಟ್ ಚೇಂಜ್ ಆಗೋದ್ರೆ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಬಟ್ ಶುಗರ್ನ ಡಿಸಾಲ್ವ್ ಮಾಡಿದಾಗ ಸಾಲಿಡ್ ಇರೋದು ಲಿಕ್ವಿಡ್ ಆಗುತ್ತೆ. ರೈಟ್? ಸೊ ದಿಸ್ ಇಸ್ ದ ಡಿಫರೆನ್ಸ್. ಆ್ಯಂಡ್ ಇನ್ನೊಂದು ಡಿಫರೆನ್ಸ್ ಸಾಲ್ವೆಂಟ್ ಹೇಳ್ತೀನಿ ಏನಪ್ಪ ಅಂತಂದರೆ, ದಿಸ್ ಸಾಲ್ವೆಂಟ್ ಡಿಸೈಡ್ಸ್ ದ ಫಿಸಿಕಲ್, ಓಕೆ, ಫಿಸಿಕಲ್ decides the physical state of a solution. Physical state of a solution. So difference na ಕೊಡ್ತಾ ಇದ್ದೀನಿ ನಾನು. Physical state of solution na solvent decide ಮಾಡುತ್ತೆ. If solvent is a water, then the solution should be water. If solvent is a gas, then the solution should be gas. If a solvent is a liquid, then the solution should be liquid. ಹಾಗಾದರೆ ಸಾಲ್ವೆಂಟ್ ಡಿಸೈಡ್ ಮಾಡೋದು ಯಾವ ಸೊಲ್ಯೂಷನ್ ಯಾವ ಸ್ಟೇಟಲ್ಲಿ ಇರುತ್ತೆ ಅಂತ ಸಾಲ್ವೆಂಟ್ ಡಿಸೈಡ್ ಮಾಡುತ್ತೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನಾಗಿ ನೆನಪಿರಲಿ. ಸಾಲ್ವೆಂಟ್ ಡಿಸೈಡ್ ಮಾಡುತ್ತೆ ಯಾವ ಸ್ಟೇಟಲ್ಲಿ ಇರಬೇಕು ಸೊಲ್ಯೂಷನ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಗೊತ್ತಾಯಿತು ಅನ್ಕೋತೀನಿ. ಇಷ್ಟು ಕೂಡ ಲೆಸ್ಸರ್ ಪ್ರಪೋರ್ಷನ್, ಲಾರ್ಜರ್ ಕ್ವಾಂಟಿಟಿ, ಸಾಲ್ವೆಂಟ್ ಟು ಸಲ್ಯೂಟ್. ಆ್ಯಂಡ್ ಫಿಸಿಕಲ್ ಸ್ಟೇಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಆಫ್ಟರ್ ದ ಡಿಸೊಲ್ಯೂಷನ್. ಬಟ್ ಇಲ್ಲಿ ಫಿಸಿಕಲ್ ಸ್ಟೇಟು ಕಾನ್ಸ್ಟೆಂಟ್ ಇರುತ್ತೆ. ಯಾವ ರೀತಿ ಇರುತ್ತೆ ಅದೇ ಕಾನ್ಸ್ಟೆಂಟ್, ಅಂದರೆ ಆ ಸ್ಟೇಟೇ ಇರುತ್ತೆ, ಚೇಂಜ್ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ the solvent decides the physical state of a solution. This is most important one. Okay, ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. And we have a definition please. So solute means what? ನೀವು ಡಿಫೈನ್ ಮಾಡಬೇಕು ಅಂದರೆ component which is present in the largest quantity, and solute means one or more components present in less quantity. one or more ಅಂತ ಕೊಟ್ಟಿದ್ದೀನಿ. So it may be 1, it may be 2, it may be 3. ಸೊ ಅದನ್ನು ಡಿಸ್ಕಸ್ ಮಾಡೋಣ ಏನು ಅಂತ. ಹಾಗಾದರೆ ಶುಗರ್ ಇನ್ ವಾಟರ್, ಇಟ್ ಇಸ್ ಎ 2 component ಸಿಸ್ಟಮ್. ಓಕೆ, ಸೊ ಅದೇ ರೀತಿ ಡಿಸ್ಕಸ್ ಮಾಡೋದಾದರೆ ನೆಕ್ಸ್ಟು 3 component ಸಿಸ್ಟಮ್ ಬರುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡೋಣ ಏನು ಅಂತಂದ್ಬಿಟ್ಟು. ಸೊ ಹಾಗಾದರೆ ಸಾಲ್ವೆಂಟ್ ಸಲ್ಯೂಟ್ ಅನ್ನೋ ಬಗ್ಗೆ ನಿಮ್ಗೆ ಐಡಿಯಾ ಗೊತ್ತಾಯಿತು, ಅರ್ಥ ಆಯ್ತು ಏನು ಅಂತ. ಸೊ ನೋಡಿ, ಕ್ಲಿಯರ್ ಕಂಪ್ಲೀಟ್ ಇದು ಕೊಟ್ಟಿದ್ದೀನಿ. ಬೇಸಿಕ್ ಏನಿದೆ ಫಸ್ಟು ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಬಗ್ಗೆ. ಸೊ ಬರೀ ಲೆಸರ್ ಕ್ವಾಂಟಿಟಿ ಲಾರ್ಜರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಸಾಕಲ್ಲ, ಬಟ್ ಅದರಲ್ಲಿ ಏನಿದೆ ಅಂತ ಗೊತ್ತಾಗಬೇಕು. ಓಕೆ, ಹಾಗೆ ಸೊಲ್ಯೂಷನ್ ಹೇಗೆ ಫಾರ್ಮ್ ಆಗುತ್ತೆ. ಓಕೆ, ಸೊಲ್ಯೂಷನ್ ಹೇಗೆ ಫಾರ್ಮ್ ಆಗುತ್ತೆ, ಸಾಲ್ವೆಂಟ್ ಮಾಲಿಕ್ಯೂಲ್ಸು ಸೊಲ್ಯೂಟ್ ಮಾಲಿಕ್ಯೂಲ್ಸು ಇಂಟ್ರಾಕ್ಟ್ ಆದಾಗ. ಓಕೆ, ಅಲ್ಲೊಂದು ನ್ಯೂ ಬಾಂಡ್ ಬ್ರೇಕ್ ಆಗಿ, ಅಲ್ಲ ಒಂದು ಬಾಂಡ್ ಬ್ರೇಕ್ಸ್ ಆಗುತ್ತೆ, ಒಂದು ನ್ಯೂ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ, ಸೊ ಆಗ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಸೊ ಶುಗರ್ನ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಶುಗರ್ನ ಡಿಸಾಲ್ವ್ ಮಾಡಿದಾಗ ವಾಟರಲ್ಲಿ, ವಾಟರು ಕೂಡ ಶುಗರ್ ಜೊತೆ ಒಂದು ಹೈಡ್ರೋಜನ್ ಬಾಂಡ್ನ ಕ್ರಿಯೇಟ್ ಮಾಡುತ್ತೆ. ನಮ್ಗೆ ಗೊತ್ತು ಶುಗರ್ ಇಸ್ ಎ ಆರ್ಗಾನಿಕ್ ಕಾಂಪೌಂಡ್. ಓಕೆ, ಅಂದರೆ ಕೋವಲೆಂಟ್ ಕಾಂಪೌಂಡ್ ಅಂತ ಹೇಳ್ತೀವಿ. ಕೋವಲೆಂಟ್ ಕಾಂಪೌಂಡ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ. ಅಂದರೆ ಆರ್ಗಾನಿಕ್ ಕಾಂಪೌಂಡ್ಸ್ ಏನಿದೆ, ಕಾರ್ಬನ್ ಕಾಂಪೌಂಡ್ಸ್ಗಳು, ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ವಾಟರಲ್ಲಿ ಇನ್ಸಾಲ್ಯುಬಲ್ ಆಗಲ್ಲ, ಆರ್ಗಾನಿಕ್ ಸಾಲ್ವೆಂಟ್ಸಲ್ಲಿ ಸಾಲ್ಯುಬಲ್ ಆಗೋದಂತ. ಬಟ್ ಶುಗರ್ ಏನಿದೆ, ಇಟ್ ಇಸ್ ಆರ್ಗಾನಿಕ್ ಕಾಂಪೌಂಡ್, ಅಂದರೆ ಒಂದು ಕಾರ್ಬೋಹೈಡ್ರೇಟ್ ಅದು ಆ್ಯಕ್ಚುಲಿ. ಅದು ಸಾಲ್ಯುಬಲ್ ಆಗುತ್ತೆ ವಾಟರಲ್ಲಿ. ಯಾಕೆ ಸಾಲ್ಯುಬಲ್ ಆಗುತ್ತೆ ಅಂದರೆ ಬಿಕಾಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಡಿಸಾಲ್ವ್ ಆಗಬೇಕಂದ್ರೆ ಒಂದು ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗಬೇಕು, ಇಲ್ಲ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗಬೇಕು. ಸೊ ಆ ರೀತಿ ಇದ್ದರೆ ಮಾತ್ರ ಸಾಲ್ಯುಬಲ್ ಆಗಿ ಸಾಧ್ಯ. ಆಗ ಶುಗರ್ ಏನು ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ ಏನೋ ವಾಟರ್ ಜೊತೆ ಒಂದು ಹೈಡ್ರೋಜನ್ ಬಾಂಡ್ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಸಾಲ್ಟ್ನ ನೀವು ವಾಟರ್ಗೆ ಡಿಸಾಲ್ವ್ ಮಾಡಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸಾಲ್ಟು ಒಂದು Na+Cl- ಅಂತ ಆಗುತ್ತೆ, ಬ್ರೇಕ್ ಆಗುತ್ತೆ ಕಾಂಪೌಂಡ್ಸ್ಗಳು. ಸೊ ಇದೇ ಮೇನ್ ಥಿಂಗು. ಗೊತ್ತಾಯ್ತು ಏನಂತ, ಸೊಲ್ಯೂಷನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ. ಸೊ ಇಷ್ಟು ಇಂಟ್ರೊಡಕ್ಷನ್ ಗೊತ್ತಾಯ್ತು ಅನ್ಕೋತೀನಿ, ತುಂಬ ಸಿಂಪಲ್ ಇದೆ. ಓಕೆ, ಕಂಪ್ಲೀಟ್ ಇಂಟ್ರೊಡಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಈಗ. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಬೈನರಿ ಸೊಲ್ಯೂಷನ್ಸ್ ಅಂದ್ರೆ ಏನು? ಬೈನರಿ ಸೊಲ್ಯೂಷನ್ಸ್ ಅಂದರೆ 2 component ಸಿಸ್ಟಮ್. ಡೆಫಿನಿಷನ್ ಪ್ಲೀಸ್. ಬೈನರಿ ಸೊಲ್ಯೂಷನ್ಸ್ ಅಂದರೆ ಹೋಮೋಜೆನಿಯಸ್ ಮಿಕ್ಸ್ಚರ್ ಆಫ್ 2 components ಇಸ್ ಕಾಲ್ಡ್ ಬೈನರಿ ಸೊಲ್ಯೂಷನ್. ಸಾಲ್ಟ್ ಸೊಲ್ಯೂಷನ್, ಎಥನಾಲ್ ಇನ್ ವಾಟರ್, ಆಗಲೇ ಡಿಸ್ಕಸ್ ಮಾಡಿದೆ. ಆ್ಯಂಡ್ ವಿ ಹ್ಯಾವ್ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್, ಏಕ್ವೇಸ್ ಸೊಲ್ಯೂಷನ್. ಕೆಲವೊಂದು ಟರ್ಮ್ಸ್ಗಳನ್ನ ಹೇಳ್ತೀನಿ, ಟೈಪ್ಸ್ ಅಂತ ತೊಗೊಬಿಟ್ಟಿದ್ದೀನ, ಕೆಲವೊಂದು ಬೇಸಿಕ್ ಟರ್ಮ್ಸ್. ಏಕ್ವೇಸ್ ಸೊಲ್ಯೂಷನ್ ಅಂದ್ರೆ ಏನು? ಏಕ್ವೇಸ್ ಸೊಲ್ಯೂಷನ್ ಅಂದರೆ ವಾಟರ್ ಸಾಲ್ವೆಂಟ್ ಆಗಿದೆ, ದಟ್ ಇಸ್ ಏಕ್ವೇಸ್ ಸೊಲ್ಯೂಷನ್. ಡೆಫಿನಿಷನ್ ಪ್ಲೀಸ್, ನೋಟ್ ಮಾಡ್ಕೊಬಿಡಿ ಕಂಪ್ಲೀಟ್ ನೀವು ಇದನ್ನು. ವೆನ್ ಸಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್, ಇಟ್ ಇಸ್ ಕಾಲ್ಡ್ ಏಕ್ವೇಸ್ ಸೊಲ್ಯೂಷನ್. NaCl ಗಿವ್ಸ್ NaCl ಅಂತ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, NaCl ಸಾಲಿಡ್ ಅಲ್ಲಿರುತ್ತೆ, ಹೀಗೆ ಕೊಟ್ಟಿರ್ತಾರೆ. ಆ್ಯಂಡ್ NaCl ಏಕ್ವಿಯಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅಂದರೆ ವಾಟರ್ ಸ್ಟೇಟಲ್ಲಿದೆ ಅಂತ, ಡಿಸಾಲ್ವ್ ಆಗಿದೆ ಅಂತ ಅರ್ಥ. ಸೊ ಅದಕ್ಕೆ ಏಕ್ವಿಯಸ್ ಅಂತ ಹೇಳಿ ವಾಟರ್ ಸಾಲ್ವೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ನಾನ್ ಏಕ್ವಿಯಸ್ ಸೊಲ್ಯೂಷನ್. ನೆಕ್ಸ್ಟ್ ಪಾಯಿಂಟ್, ನಾನ್ ಏಕ್ವಿಯಸ್ ಸೊಲ್ಯೂಷನ್ ಅಂದರೆ ಅದರ್ ದೆನ್ ವಾಟರ್. ಓಕೆ, ಅದರ್ ದೆನ್ ವಾಟರ್ ಏನಿರುತ್ತೆ ಅದು ನಾನ್ ಏಕ್ವಿಯಸ್ ಅಂತ ಹೇಳ್ತೀವಿ. ನೋಡಿ, ಸಲ್ಯೂಟ್ ಇಸ್ ಸಾಲ್ವೆಂಟ್ ಅದರ್ ದೆನ್ ವಾಟರ್. ಫಾರ್ ಎಕ್ಸಾಂಪಲ್, ಅಯೋಡಿನ್ ಇನ್
ಆಲ್ಕೋಹಾಲ್. ಅಯೋಡೈಡ್ ಡಿಸಾಲ್ವ್ಡ್ ಇನ್ ಆಲ್ಕೋಹಾಲ್ ಅಂತಂದರೆ ಅದನ್ನು ನಾನ್ ಎಕ್ವೇಸ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತೇನು ಅಂತ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಸ್ಯಾಚುರೇಟೆಡ್ ಸೊಲ್ಯೂಷನ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಯಾಚುರೇಟೆಡ್ ಅಂದರೆ ಏನಿಲ್ಲ, ಎಷ್ಟೋ ಸೊಲ್ಯೂಟ್ನ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಶುಗರ್ನ ಒಂದು ಕಪ್ ಶುಗರ್ಗೆ ಅಕಸ್ಮಾತ್ ಆ ಒಂದು ಕ್ವಾಂಟಿಟಿಗಿಂತ ಜಾಸ್ತಿ ಸೊಲ್ಯೂಟ್ನ ಹಾಕ್ತಾ ಹೋದರೆ ಒಂದು ಕಪ್ ಆಫ್ ವಾಟರ್ ಇರುತ್ತೆ, ಆ ಕಪ್ ಆಫ್ ವಾಟರ್ಗೆ ಅಂದರೆ ಸಾಲ್ವೆಂಟ್ಗೆ ಸೊಲ್ಯೂಟ್ನ ಅಂದರೆ ಶುಗರ್ನ ಜಾಸ್ತಿ ಆ್ಯಡ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಪಾಯಿಂಟಲ್ಲಿ ಶುಗರ್ ಡಿಸಾಲ್ವ್ ಆಗಲ್ಲ ಅಂದರೆ ಅದನ್ನು ನಾವು ಹೇಳ್ತೀವಿ ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದರೆ ಎಕ್ಸಸ್ ಇದೆ, ಕ್ವಾಂಟಿಟಿ ಆಫ್ ಸೊಲ್ಯೂಟ್ ಎಕ್ಸಸ್ ಇದೆ, ಲಾರ್ಜೆಸ್ಟ್ ಇದೆ ಕಂಪೇರ್ಡ್ ಟು ಸಾಲ್ವೆಂಟು, ಕ್ವಾಂಟಿಟಿ ಜಾಸ್ತಿ ಇದನ್ನು ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸೊ ನಿಮಗೂ ಅಷ್ಟೇ, ನಿಮ್ಗೆ ಎಷ್ಟೋ ನಾಲೆಡ್ಜನ್ನ ತೊಗೋಬೇಕು, ಆ ನಾಲೆಡ್ಜನ್ನ ತೊಗೋತಾ ಇರ್ತೀರ ಅಂದರೆ ಓದ್ತಾ ಇರ್ತೀರ, ಕೆಲವೊಂದು ಪಾಯಿಂಟಲ್ಲಿ ನಿಮಗೆ ರೀಚ್ ಆಗುತ್ತೆ. ಸೊ ಇದ್ರ ಮೇಲೆ ನಂಗೆ ಆಗಲ್ಲ ಓದೋಕೆ, ಸೊ ಅದು ಸ್ಯಾಚುರೇಷನ್ ಲೆವೆಲ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಜಾಸ್ತಿ ನಮ್ಗೆ ಆಗಲ್ಲ ಅಂದರೆ ದಟ್ ಇಸ್ ಸ್ಯಾಚುರೇಷನ್ ಸ್ಟೇಟ್. ಸೊ ಅದನ್ನು ಡೆಫಿನಿಷನ್ ಪ್ಲೀಸ್. ಡೆಫಿನಿಷನ್ ನೋಡೋಣ. ಎ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಎಟ್ ಎ ಗಿವನ್ ಟೆಂಪರೇಚರ್ ಅಂಡ್ ಪ್ರೆಷರ್. ಒಂದು ಪಾಯಿಂಟ್ ರೀಚ್ ಆದಾಗ, ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ರೀಚ್ ಆದಾಗ ಅದರ ಮೇಲೆ ಇನ್ನೂ ಸೊಲ್ಯೂಟ್ನ ಡಿಸಾಲ್ವ್ ಮಾಡೋಕ್ಕಾಗಲ್ಲ. ಅದು ಹೇಳಿಲ್ಲ, ಒಂದು ಕಪ್ ಆಫ್ ವಾಟರ್ಗೆ ಶುಗರ್ನ ಆ್ಯಡ್ ಮಾಡ್ತಾನೆ ಬನ್ನಿ. ಯಾವಾಗ ಸಾಲ್ವೆಂಟಿಗಿಂತ ಸೊಲ್ಯೂಟ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂದಾಗ ಅಲ್ಲಿ ಸಾಲ್ಯುಬಲ್ ಆಗಲ್ಲ, ಅದು ನಾವು ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತೀವಿ. ಅಕಸ್ಮಾತ್ ಇನ್ನೂ ನಾವು ಟೆಂಪರೇಚರ್ನ ಜಾಸ್ತಿ ಮಾಡಿ ಏನಾದರೂ ಜಾಸ್ತಿ ಮಾಡಿದ್ರೂ ಕೂಡ ಏನಾದರೂ ಆ ಸೊಲ್ಯೂಟ್ ಹಾಗೆ ಉಳ್ಕೊಂಡ್ರೆ ಅದನ್ನು ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸ್ಯಾಚುರೇಟೆಡ್ ಅಂದರೆ ಗೊತ್ತಾಗಿದೆ. ಇನ್ನೂ ಟೆಂಪರೇಚರ್ನ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಅಟ್ ಗಿವನ್ ಟೆಂಪರೇಚರ್ ಪ್ರೆಷರ್ ಅಂತ ಕೊಟ್ಟಿದ್ದೀವಿ, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿ ಏನಾದರೂ ಜಾಸ್ತಿ ಮಾಡಿದ್ರೆ ಅದನ್ನು ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ, ಆಗಲೂ ಸೊಲ್ಯೂಟ್ ಹಾಗೆ ಉಳ್ಕೊಂಡ್ರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋಣ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೇನು? ಈಗ ಲೆಸರ್ ಕ್ವಾಂಟಿಟಿ ಕಂಪೇರ್ಡ್ ಟು ಸಾಲ್ವೆಂಟ್, ಸೊಲ್ಯೂಟ್ ಅನ್ನೋದು ಲೆಸರ್ ಕ್ವಾಂಟಿಟಿ ಇರುತ್ತೆ, ಇನ್ನೂ ಕೂಡ ಸಾಲ್ಯುಬಟ್ನ ನಾವು ಡಿಸಾಲ್ವ್ ಮಾಡ್ಬೋದು. ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಸಾಲ್ವೆಂಟ್ ಇನ್ನೂ ಡಿಸಾಲ್ವ್ ಮಾಡೋ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ಒಂದು ಕಪ್ ಆಫ್ ವಾಟರ್ಗೆ 1 ಸ್ಪೂನ್ ಆಫ್ ಶುಗರ್ನ ಆ್ಯಡ್ ಮಾಡಿ, ಹಾಗೇನಾಗುತ್ತೆ ಡಿಸಾಲ್ವ್ ಆಗುತ್ತೆ. ಆದರೆ ಇನ್ನೂ ನೆಕ್ಸ್ಟ್ ಸ್ಪೂನ್ಗಳನ್ನ ಹಾಕ್ಬೋದು, ನೆಕ್ಸ್ಟ್ 2 ಸ್ಪೂನ್ಸ್ ಹಾಕಿ 3 ಸ್ಪೂನ್ಸ್ ಹಾಕಿ ಡಿಸಾಲ್ವ್ ಆಗ್ತಾಯಿದೆ, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಅದನ್ನು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಡೆಫಿನಿಷನ್ ಪ್ಲೀಸ್ ನೋಡಿ. ಎ ಸೊಲ್ಯೂಷನ್ ಇನ್ ವಿಚ್ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಅಟ್ ದ ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಅರ್ಥ ಆಯ್ತು ಹೇಗೆ ಅಂತ? ದಿಸ್ ಇಸ್ ವಾಟ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ಎಷ್ಟೋ ಸರಿ ಗೊತ್ತಿರಲ್ಲ, ಬಟ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಒಂದು ಆರ್ಗಾನಿಕ್ ಕಾಂಪೌಂಡ್ಸ್ ಇದೆ, ಅದು ಸಪ್ರೇಟು. ಬಟ್ ಸೊಲ್ಯೂಷನ್ಸ್ ಅಂದರೆ ಸ್ಯಾಚುರೇಟೆಡ್ ಅಂದರೆ ಅನ್ಸ್ಯಾಚುರೇಟೆಡ್ ಅಂದರೆ. ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ತೊಗೊಬನ್ನಿ ಅಂತ ಯಾರು ಹೇಳಿದ್ರು ನಿಮ್ಗೆ ಏನಿಲ್ಲ, ತುಂಬ ಸಿಂಪಲ್. ಒಂದು ಸೊಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಬನ್ನಿ, ಯಾವುದೋ ಒಂದು ಪಾಯಿಂಟಲ್ಲಿ ಅದು ಡಿಸಾಲ್ವ್ ಆಗಲ್ಲ, ಅದನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ತೊಗೊಬೋದು ಇವಾಗ. ಓಕೆ, ಹೈಲಿ ಕಾನ್ಸಂಟ್ರೇಟೆಡ್ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಏನಪ್ಪ ಅಂದರೆ ಕಾನ್ಸಂಟ್ರೇಟೆಡ್ ಮತ್ತು ಡೈಲ್ಯೂಟ್ ಸೊಲ್ಯೂಷನ್ಸ್ ಅಂತ ನಿಮ್ಗೆ ಗೊತ್ತಿದೆ. ನೋಡಿ, ಇಲ್ಲಿ ಡೈಲ್ಯೂಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಅಂದರೆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಸಾಲ್ವೆಂಟ್ ಜಾಸ್ತಿ ಇದೆ ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ಸ್ ಇದೆ. ಅದೇ ಕಾನ್ಸಂಟ್ರೇಟ್ ಅಂದರೆ ಸ್ವಲ್ಪ ಕಾಪರ್ ಸಲ್ಫೇಟ್ನ ಜಾಸ್ತಿ ಆ್ಯಡ್ ಮಾಡ್ತಾ ಇರ್ತೀನಿ, ಹಾಗೇನಾಗಿದೆ ಸ್ವಲ್ಪ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ್ಯಂಡ್ ಅಗೇನ್ ತುಂಬ ಕಾಪರ್ ಸಲ್ಫೇಟ್ ಆಗ್ತಾ ಇದೆ ನೋಡಿ, ಸ್ಯಾಚುರೇಟೆಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂದರೆ ಕಾಪರ್ ಸಲ್ಫೇಟ್ ಏನಾಗುತ್ತೆ ಸ್ವಲ್ಪ ಇನ್ನೂ ಡಿಸಾಲ್ವ್ ಹೋದ್ರೆ ಹಾಗೆ ಉಳಿಯುತ್ತೆ, ಆಗ ಸ್ಯಾಚುರೇಟೆಡ್ ಸ್ಟೇಟ್ ಅಂತಿದೆ. ಕಲರ್ ಡಿಫ್ರೆನ್ಸ್ ನೋಡಿ, ಡೈಲ್ಯೂಟ್ ಸೊಲ್ಯೂಷನ್, ಸ್ವಲ್ಪ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆ್ಯಂಡ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ಸ್ನ ಕೊಡ್ಬೋದು. ಅರ್ಥ ಆಯ್ತೇನು ಅಂತ? ಸೊ ಇಷ್ಟು ಕೂಡ ನೀವು ತೊಗೋಬೋದು. ಡೆಫಿನಿಷನ್ಸ್ ಎಲ್ಲ ತೊಗೊಂಡಿರಿ. ಓಕೆ, ಡೆಫಿನಿಷನ್ಸ್ ಗೊತ್ತಾಯ್ತಲ್ಲ ಏನು ಅಂತ? ಈಗ ಎಲ್ಲ ಡೆಫಿನಿಷನ್ಸ್ಗಳನ್ನ ಹೇಳಿದ್ದೀನಿ. ಸೊ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ, ಎಲ್ಲನೂ ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಆ ಡೆಫಿನಿಷನ್ಸ್ ಎಲ್ಲ ನೋಟ್ ಮಾಡಿ, ತುಂಬ ಯೂಸ್ ಆಗುತ್ತೆ ಅವೆಲ್ಲ. ಓಕೆ, ಕೆಲವೊಂದು ಬುಕ್ಸ್ಗಳಲ್ಲಿ ಅಷ್ಟೊಂದು ಡೆಫಿನಿಷನ್ಸ್ನ ಡಿಫೈನ್ ಮಾಡಿಲ್ಲ, ಬಟ್ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ಡಿಫೈನ್ ಮಾಡಿದ್ದೀನಿ. ಸೊಲ್ಯೂಷನ್ಸ್ ಬಗ್ಗೆ ವಿ ಹ್ಯಾವ್ ಟು ನೋ ಏಕ್ವೇಸ್, ವಾಟ್ ಇಸ್ ಮೀನ್ ಬೈ ನಾನ್ ಏಕ್ವೇಸ್ ಆ್ಯಂಡ್ ವಾಟ್ ಇಸ್ ಸ್ಯಾಚುರೇಟೆಡ್ ಆ್ಯಂಡ್ ಸ್ಯಾಚುರೇಟೆಡ್ ಅಂತೆಲ್ಲ ಗೊತ್ತಿರಬೇಕು ಕ್ಲೀನಾಗಿ. ಸೊ ಅದಕ್ಕೆಲ್ಲ ಐಡಿಯಾಸ್ ಬೇಕು ಅಂದರೆ ಡೆಫಿನಿಷನ್ಸ್ ಎಲ್ಲ ನೋಟ್ ಮಾಡಿ. ಹಾಗಾದ್ರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಟೈಪ್ಸ್ ಆಫ್ ಸೊಲ್ಯೂಷನ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಸೊಲ್ಯೂಷನ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಹಾಗೆ ನಾನು ನೆಕ್ಸ್ಟ್ ಒಂದು ಈಗ ಟ್ಯಾಬ್ಲೋ ಕಾಲಮ್ನ ಬರೀತೀನಿ, ನೀವು ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ, ಗೊತ್ತಾಗುತ್ತೇನು ಅಂತ? ಸೊ ಫಾರ್ ಎಕ್ಸಾಂಪಲ್ ಸೊಲ್ಯೂಟ್ ಯಾವುದಿರುತ್ತೆ? ಓಕೆ, ಸೊಲ್ಯೂಟ್ ಯಾವುದಿರುತ್ತೆ, ಸಾಲ್ವೆಂಟ್ ಯಾವುದಿರುತ್ತೆ, ಓಕೆ, ಆ್ಯಂಡ್ ಟೈಪ್ ಆಫ್ ಸೊಲ್ಯೂಷನ್ ಯಾವ್ದು ಬರುತ್ತೆ? ಟೈಪ್ ಆಫ್ ಸೊಲ್ಯೂಷನ್ ರೈಟ್. ಸೊ ಆ್ಯಂಡ್ ಎಕ್ಸಾಂಪಲ್ಸ್ನ ಸ್ಲೈಡ್ ಹೇಳ್ತೀನಿ ಏನು ಅಂತ. ಸೊ ಈಗ ಸೊಲ್ಯೂಟ್, ಸಾಲ್ವೆಂಟ್, ಟೈಪ್ಸ್ ಆಫ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ನಾನು ತೊಗೊಳ್ಳೋದು ಈಗ ಸಾಲಿಡ್ನ ತೊಗೋತೀನಿ ಅನ್ಕೊಳ್ಳಿ. ಸೊಲ್ಯೂಟ್ ಈಗ ಸಾಲಿಡ್ ಅನ್ನೋದು ಸಾಲ್ವೆಂಟ್ ಅನ್ಕೊಳ್ಳಿ. ಓಕೆ, ಸಾಲಿಡ್ ಅನ್ನೋದು ಸಾಲ್ವೆಂಟ್ ಅನ್ಕೊಳ್ಳಿ. ಸೊ ಸಾಲಿಡ್ ಸಾಲ್ವೆಂಟ್ ಆಗಿ ಸೊಲ್ಯೂಟು ಕೂಡ ಸಾಲಿಡ್ ಆದರೆ, ಓಕೆ, ಸೊಲ್ಯೂಟು ಕೂಡ ಸಾಲಿಡ್ ಆಗಿ ಸಾಲ್ವೆಂಟು ಕೂಡ ಸಾಲಿಡ್ ಆದರೆ ಯಾವ ಟೈಪ್ ಆಫ್ ಸೊಲ್ಯೂಷನ್ ಬರುತ್ತೆ? ಆಬ್ವಿಯಸ್ಲಿ ಸಾಲ್ವೆಂಟ್ ಡಿಸೈಡ್ಸ್ ದ ಫಿಸಿಕಲ್ ಸ್ಟೇಟ್. ಆಬ್ವಿಯಸ್ಲಿ ಟೈಪ್ ಆಫ್ ಸೊಲ್ಯೂಷನ್ ಯಾವ್ದು ಬರುತ್ತೆ? ಸಾಲಿಡ್ ಸೊಲ್ಯೂಷನ್ಸೇ ಬರುತ್ತೆ. ಎಕ್ಸಾಂಪಲ್ಸ್ ಏನು ಕೊಡ್ಬೋದು ಸರ್? ಸಾಲಿಡ್ ಮಿಕ್ಸ್ ಆಗುತ್ತಾ? ಸೊ ಫಾರ್ ಎಕ್ಸಾಂಪಲ್ಸ್ ನಿಮಗೆ ಯುಟೆನ್ಸಿಲ್ಸ್ನ ಮನೇಲಿ ಯೂಸ್ ಮಾಡ್ತೀರಾ, ಅದೆಲ್ಲ ಏನು ಯುಟೆನ್ಸಿಲ್ಸು? ಇಟ್ಸ್ ಎ ಅಲಾಯ್ ಅಂದರೆ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ಅವೆಲ್ಲ ಮೆಟಲ್ಸ್ ಯಾವ ಸ್ಟೇಟಲ್ಲಿ ಇರುತ್ತೆ? ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲಾಯ್ಸ್ ಅಂತಂದರೆ ಕಾಪರ್ ತೊಗೋಬೋದು, ಕಾಪರ್ ಐರನ್ ಮಿಕ್ಸ್ಚರ್ ಇರುತ್ತೆ. ಓಕೆ, ಕಾಪರ್ ಗೋಲ್ಡ್ ಮಿಕ್ಸ್ಚರ್ ಇರುತ್ತೆ. ಬ್ರಾಸ್ ಅಂತ ತೊಗೋತೀರಾ, ಬ್ರೌನ್ಸ್ ಅಂತ ತೊಗೋತೀರಾ, ಅಲ್ಲೇನೋ ಮೆಟಲ್ಸ್ದು ಮಿಕ್ಸ್ಚರ್ ಇರುತ್ತೆ, ಅಲಾಯ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಕೂಡ ಏನು ಸಾಲಿಡ್ ಕಾಂಬಿನೇಷನ್. ದಟ್ ಇಸ್ ವಾಟ್ ಸಾಲಿಡ್ ಸೊಲ್ಯೂಷನ್. ಓಕೆ, ಸೊ ಸೊಲ್ಯೂಟು ಕೂಡ ಸಾಲಿಡ್ ಆಗಿರುತ್ತೆ, ಸಾಲ್ವೆಂಟು ಸಾಲಿಡ್ ಆಗಿರುತ್ತೆ.
ಓಕೆ, ಅರ್ಥ ಆಯ್ತೇನು ಅಂತ. ಸೊ ಇದನ್ನು ನಾವು ಸೊಲ್ಯೂಟ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಲಿಕ್ವಿಡ್ನ ನಾವು ಸಾಲಿಡಲ್ಲಿ ಡಿಸಾಲ್ವ್ ಮಾಡ್ತೀವಿ. ಓಕೆ, ಲಿಕ್ವಿಡ್ನ ಸಾಲಿಡಲ್ಲಿ ಡಿಸಾಲ್ವ್ ಮಾಡ್ತೀವಿ. ಆ್ಯಂಡ್ ಅಗೇನ್ ಗ್ಯಾಸ್ನ ಸಾಲಿಡಲ್ಲಿ ಡಿಸಾಲ್ವ್ ಮಾಡ್ತೀವಿ ಅಂದ್ಕೊಳ್ಳಿ. ಸಾಲ್ವೆಂಟ್ ಏನಿದೆ ಕಾಮನ್ ಇದೆ ನೋಡಿ, ಸಾಲ್ವೆಂಟ್ ಕಾಮನ್ ಆಗಿ ಬರ್ತಿದ್ದೀನಿ, ಸೊಲ್ಯೂಟ್ನ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಲಿಕ್ವಿಡ್ನ ಸಾಲಿಡ್ ಡಿಸಾಲ್ವ್ ಮಾಡೋದು ಯಾವ್ದು ಎಕ್ಸಾಂಪಲ್ ಕೊಡ್ತೀರಾ? ಸಿಂಪಲ್. ಓಕೆ, ಯಾವ ಸೊಲ್ಯೂಷನ್ ಬರುತ್ತೆ? ಇಟ್ ಈಸ್ ಆಲ್ಸೋ ಎ ಸಾಲಿಡ್ ಸೊಲ್ಯೂಷನ್. ಎಕ್ಸಾಂಪಲ್ಸ್ ಏನು ಕೊಡ್ತೀರಾ? ಸಾಲ್ಟ್ ಇನ್ ವಾಟರ್ ಕೊಡಿ. ಓಕೆ, ಸಾಲ್ಟ್ ಇನ್ ವಾಟರ್ ಬೆಸ್ಟ್ ಎಕ್ಸಾಂಪಲ್. ಶುಗರ್ ಇನ್ ವಾಟರ್ ಕೊಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಗ್ಯಾಸ್ ಇನ್ ಸಾಲಿಡ್. ಗ್ಯಾಸ್ ಇನ್ ಸಾಲಿಡ್ ಅಂತ ಬಂದರೆ ಹೈಡ್ರೋಜನ್, ಈಗ ಸಾಲಿಡ್ ಸೊಲ್ಯೂಷನ್ ಯಾವುದು? ಸಾಲಿಡ್ ಸೊಲ್ಯೂಷನ್, ಫಿಸಿಕಲ್ ಸ್ಟೇಟ್ ಇದು ಡಿಸೈಡ್ ಮಾಡುತ್ತೆ. ಓಕೆ, ಗ್ಯಾಸ್ ಇನ್ ಸಾಲಿಡ್ ಅಂತ ಬಂದರೆ ಹೈಡ್ರೋಜನ್ ಗ್ಯಾಸ್ನ, ಓಕೆ ಎಕ್ಸಾಂಪಲ್ ನಾನು ಸ್ಲೈಡ್ ಹಾಕೋಣ. ಹೈಡ್ರೋಜನ್ ಗ್ಯಾಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೋಡಿ, ಸಾಲಿಡ್ ಲಿಕ್ವಿಡ್ ಎಲ್ಲ ಕೂಡ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಂಡ್ ಎಕ್ಸಾಂಪಲ್ಸ್ ನೋಡಿ, ಕಾಪರ್ ಡಿಸಾಲ್ಡ್ ಇನ್ ಗೋಲ್ಡ್, ಸಾಲಿಡ್ ಸೊಲ್ಯೂಷನ್ ಯಾವುದು? ಸಾಲಿಡ್ ಸೊಲ್ಯೂಷನ್. ಆ್ಯಂಡ್ ಲಿಕ್ವಿಡ್ ಇನ್ ಸಾಲಿಡ್ ಅಂದರೆ ಮರ್ಕ್ಯುರಿ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಮರ್ಕ್ಯುರಿ ಇನ್ ಸೋಡಿಯಂ ಅಥವಾ ಲಿಕ್ವಿಡ್ ಇನ್ ಸಾಲಿಡ್ ಅಂತ, ಲಿಕ್ವಿಡ್ ಇನ್ ಸಾಲಿಡ್ ಬೇರೆ ಹೇಳಿದ್ದೀನಿ, ಸಾಲ್ಟ್ ಇನ್ ವಾಟರ್ ಅಲ್ಲ, ಮಿಸ್ ಆಗಿ ಹೇಳಿದೆ. ಓಕೆ, ಲಿಕ್ವಿಡ್ ಇನ್ ಸಾಲಿಡ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅಮಾಲ್ಗಮ್ ಅಂತ ಹೇಳ್ತೀವಿ. ಓಕೆ, ಅಮಾಲ್ಗಮ್ ಅಂತ ಹೇಳ್ತೀವಿ. ಅಮಾಲ್ಗಮ್ ಅಂತಂದರೆ ಏನಾಗುತ್ತೆ? ಒಂದು ಲಿಕ್ವಿಡ್ ಒಂದು ಮೆಟಲ್ ಕಾಂಬಿನೇಷನ್ ಅಂದರೆ ಅದನ್ನು ಅಮಾಲ್ಗಮ್ ಅಂತ ಹೇಳ್ತೀವಿ. ಒಂದು ಲಿಕ್ವಿಡ್ ಯಾವುದು ಪೀರಿಯಾಡಿಕ್ ಟೇಬಲ್ ಇರುವಂಥದ್ದು? 2 ಲಿಕ್ವಿಡ್ಸ್ ಇದೆ, ಬ್ರೋಮಿನ್ ಮತ್ತು ಮರ್ಕ್ಯುರಿ ಅಂತ. ಹಾಗಾದರೆ ಮರ್ಕ್ಯುರಿ ಜೊತೆ ಯಾವುದಾದ್ರು ಮೆಟಲ್ಸ್ಗಳು ಕಂಬೈನ್ ಆದರೆ, ಸೋಡಿಯಂ ಆಗಿರಲಿ, ಜಿಂಕ್ ಆಗಿರಲಿ, ಗೋಲ್ಡ್ ಆಗಿರಲಿ, ಅದನ್ನು ನಾವು ಅಮಾಲ್ಗಮ್ ಅಂತ ಹೇಳ್ತೀವಿ. ದಟ್ ಈಸ್ ಮರ್ಕ್ಯುರಿ ಇನ್ ಸೋಡಿಯಂ, ಅಮಾಲ್ಗಮ್ ಅಂದರೆ ಇಷ್ಟೇ, ಎನಿ ಮೆಟಲ್ ಕಂಬೈನ್ಸ್ ವಿತ್ ಅ ಲಿಕ್ವಿಡ್. ಓಕೆ, ಅದನ್ನು ಅಮಾಲ್ಗಮ್ ಅಂತ ಫಾರ್ಮೇಷನ್ ಆಗುತ್ತೆ. ಹಾಗಾದ್ರಲ್ಲಿ ಲಿಕ್ವಿಡ್ ಅಂದರೆ ಯಾವುದು? ಮರ್ಕ್ಯುರಿ. ಸಾಲಿಡ್ ಅಂದರೆ ಯಾವುದು? ಸೋಡಿಯಂ. ಇಟ್ ಇಸ್ ಅ ಮೆಟಲ್. ಹಾಗಾದ್ರೆ ಅದನ್ನು ನಾವು ಕ್ರಿಯೇಟ್ ಮಾಡೋದು ಅಮಾಲ್ಗಮ್ ಅಂತ. ಅರ್ಥ ಆಯ್ತಾ ಎಕ್ಸಾಂಪಲ್ಸ್ ಏನು ಅಂತ? ಆ್ಯಂಡ್ ಇಲ್ಲೊಂದು ಎಕ್ಸಾಂಪಲ್ಸ್ ಮಿಸ್ ಆಗಿ ಸಾಲ್ಟ್ ಇನ್ ವಾಟರ್ ಅಂತ ಹೇಳಿದೆ, ಐ ಆಮ್ ವೆರಿ ಸಾರಿ. ಓಕೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ, ನೋ ಪ್ರಾಬ್ಲಮ್. ಆ್ಯಂಡ್ ಗ್ಯಾಸ್ ಇನ್ ಸಾಲಿಡ್ ಅಂತ ಬಂದರೆ ಹೇಳಿದೆ ಹೈಡ್ರೋಜನ್ ಅಬ್ಸಾರ್ಬ್ಡ್ ಓವರ್ ಪ್ಯಾಲಡಿಯಂ ಸರ್ಫೇಸ್. ಅಬ್ಸಾರ್ಪ್ಷನ್ ಅಂತ ಇದೆ ನೋಡಿ ಇಲ್ಲಿ. ಅಬ್ಸಾರ್ಪ್ಷನ್ ಅಂದರೆ ಏನು? ಅಬ್ಸಾರ್ಪ್ಷನ್ ಫಾರ್ ಎಕ್ಸಾಂಪಲ್, ಅಬ್ಸಾರ್ಪ್ಷನ್ ಅಂದರೆ ಒಂದು ಸ್ಪಂಜ್. ಓಕೆ, ಸ್ಪಂಜ್ ನೋಡಿರ್ತೀರಿ ನೀವು, ಸ್ಪಂಜ್ನ ವಾಟರ್ ಡಿಪ್ ಮಾಡಿ ಏನಾಗುತ್ತೆ? ಅದು ಅಬ್ಸಾರ್ಬ್ ಆಗುತ್ತೆ. ಬಟ್ ಅದೇ ಚಾಕ್ ಪೀಸ್ ಡಸ್ಟ್ ಏನಾದರೂ ನಿಮ್ಮ ಬಟ್ಟೆ ಮೇಲೆ ಬಿದ್ದರೆ ಏನು ಮಾಡ್ತೀರಾ? ನೀವು ಜಸ್ಟ್ ಸ್ವಲ್ಪ ಹಿಂಗೆ ಹುಡುಕ್ತೀರ ಅಷ್ಟೇ. ಆದರೆ ಅದು ಅಬ್ಸಾರ್ಬ್ ಆಗಿದೆ, ಸರ್ಫೇಸಲ್ಲಿ ಮಾತ್ರ ಇರುತ್ತೆ, ಬಲ್ಕಲ್ಲಿ ಹೋಗಿರಲ್ಲ. ಬಟ್ ಅದೇ ಒಂದು ಸ್ಪಾಂಜ್ನ ನಾವು ವಾಟರ್ ಡಿಪ್ ಮಾಡಿದ್ರೆ ಬಲ್ಕಲ್ಲೆಲ್ಲ ವಾಟರ್ ಸರ್ಕ್ಯುಲೇಟ್ ಆಗಿರುತ್ತೆ. ಸೊ ದಟ್ ಈಸ್ ಅಬ್ಸಾರ್ಪ್ಷನ್. ಸರ್ಫೇಸಲ್ಲಿ ಮಾತ್ರ ಇದ್ದರೆ ದಟ್ ಈಸ್ ಅಬ್ಸಾರ್ಪ್ಷನ್. ಹೈಡ್ರೋಜನ್ನು ಪ್ಯಾಲಾಡಿಯಮ್ ಅನ್ನೋ ಒಂದು ಮೆಟಲ್ ಸರ್ಫೇಸಲ್ಲಿ ಅಬ್ಸಾರ್ಬ್ ಆಗುತ್ತೆ. ಅದನ್ನು ನಾವು ಗ್ಯಾಸ್ ಇನ್ ಸಾಲಿಡ್ ಅಂದರೆ ಸಾಲಿಡ್ ಸೊಲ್ಯೂಷನ್ ಬರೋದು ಕೂಡ ಇಲ್ಲೇ. ಓಕೆ, ಅದನ್ನು ಎಕ್ಸಾಂಪಲ್ ಕೊಡ್ತೀನಿ. ಬಟ್ ಅಬ್ಸಾರ್ಪ್ಷನ್ ಅಂದರೆ ಏನು? ಅದನ್ನು ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋ ಒಂದು ಚಾಪ್ಟರ್ ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ಸೊ ನಿಮಗೆ ಫಸ್ಟ್ ಸೊಲ್ಯೂಷನ್ಸ್ ಯಾವುದು? ಟೈಪ್ ಆಫ್ ಸೊಲ್ಯೂಷನ್, ದಿಸ್ ಇಸ್ ಸಾಲಿಡ್ ಸೊಲ್ಯೂಷನ್. ಫಸ್ಟ್ ಟೈಪ್ ಯಾವುದು? ಸಾಲಿಡ್ ಸೊಲ್ಯೂಷನ್ಸ್ ಅಂದರೆ ಇಷ್ಟು ಬರುತ್ತೆ. ಎಕ್ಸಾಂಪಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ನಾವು ಡಿಸ್ಕಸ್ ಮಾಡಿ ಸೊಲ್ಯೂಟ್. ಈಗ ಸಾಲ್ವೆಂಟ್ನ ನಾವು ಲಿಕ್ವಿಡ್ ಇಡೋಣ. ಓಕೆ, ಲಿಕ್ವಿಡ್ ಸಾಲ್ವೆಂಟ್ ಇಡೋಣ ಆ್ಯಂಡ್ ಚೇಂಜ್ ಮಾಡ್ಕೊಳ್ಳೋಣ. ಯಾವುದು? ಸಾಲಿಡ್ ಇನ್ ಲಿಕ್ವಿಡ್. ಈಗ ಎಕ್ಸಾಂಪಲ್ಸ್ ಕೊಡ್ತೀನಿ. ಸಾಲಿಡ್ ಇನ್ ಲಿಕ್ವಿಡ್ ಅಂದರೆ ಈಗಲೇ ಗೊತ್ತಾಯ್ತು ನಿಮಗೆ, ಸಾಲ್ಟ್ ಇನ್ ವಾಟರ್. ಓಕೆ, ಸಾಲ್ಟ್ ಸಲ್ಯೂಟ್ ಅಂತ ಹೇಳ್ತೀವಿ, ಲಿಕ್ವಿಡ್ ವಾಟರ್. ಓಕೆ, ಸೊ ಅದಿದ್ದಾಗ ಏನಾಗುತ್ತೆ? ಸಾಲಿಡ್ ಇನ್ ಲಿಕ್ವಿಡ್ ಅಂದರೆ ಸಾಲ್ಟ್ ಇನ್ ವಾಟರ್ನ ಎಕ್ಸಾಂಪಲ್ ಕೊಡಿ. ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ ಯಾವುದಿದು? ದಿಸ್ ಇಸ್ ವಾಟ್ ಲಿಕ್ವಿಡ್ ಸೊಲ್ಯೂಷನ್. ಓಕೆ, ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಏನು ಅಂತ? ಆ್ಯಂಡ್ ನೆಕ್ಸ್ಟ್ ಸಾಲಿಡ್ ಆಯಿತು, ಲಿಕ್ವಿಡ್ ಸಾಲ್ವೆಂಟ್ ಹಾಗೆ ಇಡಿ. ನೆಕ್ಸ್ಟ್ ಲಿಕ್ವಿಡ್ ತುಂಬ ಸಿಂಪಲ್. ಸೊ ಆಲ್ಕೋಹಾಲ್ ಇನ್ ವಾಟರ್ ಅಂದರೆ ಲಿಕ್ವಿಡ್ ಸೊಲ್ಯೂಷನ್. ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಆಲ್ಕೋಹಾಲ್ ಇನ್ ವಾಟರ್ ಕೊಡ್ಬೋದು. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಲಿಕ್ವಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್ ಯಾವ್ದು ಕೊಟ್ಟಿದ್ದೀನಿ? ಗ್ಲೂಕೋಸ್ ಡಿಸಾಲ್ವ್ ಇನ್ ವಾಟರ್, ಇಟ್ ಮೀನ್ಸ್ ಶುಗರ್ ಡಿಸಾಲ್ವ್ ಇನ್ ವಾಟರ್. ಲಿಕ್ವಿಡ್ ಎಥನಾಲ್ ಡಿಸಾಲ್ವ್ ಇನ್ ವಾಟರ್. ಓಕೆ, ಅಂದರೆ ಆಲ್ಕೋಹಾಲ್ ಡಿಸಾಲ್ವ್ ಇನ್ ವಾಟರ್ ಒಂದು ಡೆಫಿನೆಟ್ ಪ್ರಪೋರ್ಷನ್ ಡಿಸಾಲ್ವ್ ಮಾಡ್ತೀವಿ. ಓಕೆ, ಆ್ಯಂಡ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬಂದರೆ ಗ್ಯಾಸ್ ಇಸ್ ಎ ಸೊಲ್ಯೂಟ್, ಲಿಕ್ವಿಡ್ ಇಸ್ ಎ ಸಾಲ್ವೆಂಟ್. ಟೈಪ್ ಆಫ್ ಸೊಲ್ಯೂಷನ್ ಯಾವ್ದು ಬರುತ್ತೆ? ಲಿಕ್ವಿಡ್ ಸೊಲ್ಯೂಷನ್ ಬರುತ್ತೆ. ಎಕ್ಸಾಂಪಲ್ ಯಾವುದು? ಆಕ್ಸಿಜನ್ ಇನ್ ವಾಟರ್, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಬರುತ್ತೆ. ವಾಟ್ರಲ್ಲಿ ಅಕ್ವಾಟಿಕ್ ಕೆಮಿಕಲ್ಸ್ ಎಲ್ಲ ಇದೆ ಅಂತಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ವಾಟರ್ ಇರುತ್ತೆ. ಹಾಗಾಗಿ ಅಕ್ವಾಟಿಕ್ ಅನಿಮಲ್ಸ್ ಆಗಲಿ ಪ್ಲಾಂಟ್ಸ್ ಆಗಲಿ ಎಲ್ಲ ಇರುತ್ತೆ. ಓಕೆ, ಅಕ್ವಾಟಿಕ್ ಅನಿಮಲ್ಸ್ ಕೂಡ ಬೇಕು. ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನೋದು ವಾಟರ್ ಇರುತ್ತೆ. ಹಾಗಾಗಿ ಎಕ್ಸಾಂಪಲ್ ನೋಡಿ, ಗ್ಯಾಸ್ ಇನ್ ಲಿಕ್ವಿಡ್ ಅಂದರೆ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಮ್ಸ್ ಅಂಡರ್ ಲಿಕ್ವಿಡ್ ಸೊಲ್ಯೂಷನ್. ಲಿಕ್ವಿಡ್ ಸೊಲ್ಯೂಷನ್ ಅಂದರೆ ಟೈಪ್ 2. ಲಿಕ್ವಿಡ್ ಸೊಲ್ಯೂಷನ್ ಅಂದರೆ ಸೊಲ್ಯೂಟ್ ಸಾಲ್ವೆಂಟ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಸೊಲ್ಯೂಟನ್ನು ಚೇಂಜ್ ಮಾಡ್ಕೊಂಡು ಹೋಗಿದ್ದೀನಿ. ಎಕ್ಸಾಂಪಲ್ಸ್ ಅದು ಗೊತ್ತಾಯಿತು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡೋಣ ಗೇಷಿಯಸ್ ಸೊಲ್ಯೂಷನ್. ಅಂದರೆ ಈಗ ಗೇಷಿಯಸ್ ಅನ್ನೋ ಸಾಲ್ವೆಂಟ್ನ ನಾವು ಒಂದು ಸಾಲ್ವೆಂಟ್ನ ಗೇಷಿಯಸ್ ಸ್ಟೇಟಲ್ಲಿ ತೊಗೋತೀವಿ. ಈಗ ಸಾಲಿಡ್ ಇನ್ ಗ್ಯಾಸ್. ಓಕೆ, ಸಾಲಿಡ್ ಇನ್ ಗ್ಯಾಸ್ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಇದೆ ನಮ್ಮ ಎನ್ವಿರಾನ್ಮೆಂಟಲ್ಲಿ. ನೋಡಿ, ಗ್ಯಾಸಸ್ಗಳಿದೆ ಎಲ್ಲ ಕೂಡ. ಆಕ್ಸಿಜನ್ ಗ್ಯಾಸಸ್ ಇದೆ, ನೈಟ್ರೋಜನ್ನು, ಯಾವುದು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಎಲ್ಲ ಗ್ಯಾಸಸ್, ಡಿಫ್ರೆಂಟ್ ಗ್ಯಾಸಸ್ ಎಲ್ಲ ಇದೆ. ಓಕೆ, ಆ ಗ್ಯಾಸಸಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ, ಡಸ್ಟ್ ಪಾರ್ಟಿಕಲ್ ಎನ್ವೈರನ್ಮೆಂಟಲ್ಲಿದೆ. ಅಂದರೆ ಡಸ್ಟ್ ಪಾರ್ಟಿಕಲ್ಲು ಕೂಡ ಎನ್ವೈರನ್ಮೆಂಟಲ್ ಇದೆ ಅಂದರೆ ಅದೊಂದು ಸೊಲ್ಯೂಷನ್ ಅಂತ ಹೇಳ್ಬೋದು, ಹೋಮೋಜಿನಿಯಸ್ ಮಿಕ್ಸರ್ ಅಂತ ಹೇಳ್ಬೋದು. ಓಕೆ, ಬಟ್ ಈಗ ಎಕ್ಸಾಂಪಲ್ಸ್ ಹೇಳ್ಕೊಳ್ಳೋಣ. ಎಕ್ಸಾಂಪಲ್ಸ್ ಪ್ಲೀಸ್.
ಸಾಲಿಡ್ ಇನ್ ಗ್ಯಾಸ್ ಅಂತ ಬಂದರೆ ಡಸ್ಟ್ ಪಾರ್ಟಿಕಲ್ಸ್ ಇನ್ ಏರ್ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಂಡ್ ಲಿಕ್ವಿಡ್ ಇನ್ ಗ್ಯಾಸ್ ಅಂತಂದ್ರೆ ನೋಡಿ ಲಿಕ್ವಿಡ್ ಇನ್ ಗ್ಯಾಸ್ ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಕ್ಲೋರೋಫಾರ್ಮ್ ಅಂತ ಗೊತ್ತಿದೆ ಸ್ಪ್ರೇ ಅನ್ನೋದು ನೈಟ್ರೋಜನ್ ಗ್ಯಾಸನ್ನು ಮಿಕ್ಸ್ ಮಾಡಿದ್ರೆ ಕ್ಲೋರೋಫಾರ್ಮ್ ಇಸ್ ಲಿಕ್ವಿಡ್, ನೈಟ್ರೋಜನ್ ಇಸ್ ಗ್ಯಾಸ್. ಅರ್ಥ ಆಯ್ತೇನು ಅಂತ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಗ್ಯಾಸ್ ಇನ್ ಗ್ಯಾಸ್. ಓಕೆ, ಎನ್ವೈರನ್ಮೆಂಟಲ್ ಗ್ಯಾಸಸ್ ಇದೆ. ಓಕೆ, ಎನ್ವೈರನ್ಮೆಂಟಲ್ ಗ್ಯಾಸಸ್ ಇದೆ, ಮಿಕ್ಸ್ಚರ್ ಆಫ್ ಆಕ್ಸಿಜನ್ ನೈಟ್ರೋಜನ್, ಎನ್ವೈರನ್ಮೆಂಟಲ್ ಸೋ ಮೆನಿ ಗ್ಯಾಸಸ್ ಇದೆ. ಆ ಮಿಕ್ಸ್ಚರ್ನ ನಾವು ಸೊಲ್ಯೂಷನ್ ಅಂತ ಹೇಳ್ಬೋದು, ಅಂದರೆ ಗೇಷಿಯಸ್ ಸೊಲ್ಯೂಷನ್. ಸೊ ಹಾಗಾದರೆ ನಿಮ್ಗೆ ಸಿಕ್ಕಿದ್ದೇನಿಲ್ಲ. ಸೊ ದಿಸ್ ಇಸ್ ಗೇಷಿಯಸ್ ಸೊಲ್ಯೂಷನ್. ಟೈಪ್ ಆಫ್ ಸೊಲ್ಯೂಷನ್ ಯಾವುದು? ಗೇಷಿಯಸ್ ಸೊಲ್ಯೂಷನ್ ಟೈಪ್ 3. ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಕೂಡ ನಿಮಗೆ ಕಂಪ್ಲೀಟು. ಸೊ ಈಗ ಡಿಸ್ಕಸ್ ಮಾಡಿದ್ದೀನೋ ಟೈಪ್ಸ್ ಆಫ್ ಸೊಲ್ಯೂಷನಲ್ಲಿ ಇಷ್ಟು ಕೂಡ ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಈ ಟ್ಯಾಬ್ಲೋ ಕಾಲಮ್ನ ಫಾರ್ಮ್ ಮಾಡಿ ಸೊಲ್ಯೂಟ್, ಸಾಲ್ವೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಸೊಲ್ಯೂಷನ್ ಆ್ಯಂಡ್ ಎಕ್ಸಾಂಪಲ್ಸ್ ನೀವು ಇದನ್ನು ರೈಟಿಂಗ್ ನೋಟ್ಸಲ್ಲಿ ಫಾರ್ಮ್ ಮಾಡಿ, ಒಂದು ಟ್ಯಾಬ್ಲೋ ಕಾಲಮ್ನ ಮಾಡಿ ಕಂಪ್ಲೀಟ್ ಫಾರ್ಮೇಷನ್ ಮಾಡಿ, ನಿಮ್ಗೆ ಐಡಿಯಾ ಸಿಗುತ್ತೆ, ತುಂಬ ಚೆನ್ನಾಗಿ ಐಡಿಯಾ ಸಿಗುತ್ತಾಗ. ಓಕೆ, ಅರ್ಥ ಆಯಿತು ಅನ್ಕೋತೀನಿ ಇಷ್ಟು ಕೂಡ. ಹಾಗಾದರೆ ಇಷ್ಟು ಡಿಸ್ಕಸ್ ಮಾಡಿದ್ದು ನಾವೀಗ ಟೈಪ್ಸ್ ಆಫ್ ಸೊಲ್ಯೂಷನ್ ಬಗ್ಗೆ ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ. ಅದನ್ನು ನಿಮಗೆ ಚೆನ್ನಾಗಿ ಡಿಸ್ಕಸ್ ಮಾಡಿ, ಅದ್ರ ಬಗ್ಗೆ ವರ್ಕೌಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದ್ರೆ ನಾನು ಹೌ ಟು ಎಕ್ಸ್ಪ್ರೆಸ್ what are the methods to express the concentration of terms, concentration of solution concentration ಯಾವ ಒಂದು ಡಿಫ್ರೆಂಟ್ ಮೆಥಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ಈ ಟಾಪಿಕ್ಸ್ಗಳು ಏನಾಗಿದೆ ಸ್ವಲ್ಪ ರಿಕಾಲ್ ಮಾಡಿ, ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ನೋಡ್ತಾ ಇರಿ. ಬಟ್ ವೀಡಿಯೋಸ್ಗಳನ್ನ ವಿಡಿಯೋ ಕ್ಲಾಸಸ್ ನೋಡಬೇಕಾದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ವಾಚ್ ಮಾಡಬೇಕು. ಪ್ಲೇ ಲಿಸ್ಟಲ್ಲಿ ಆರ್ಡರ್ ಆಗಿರುತ್ತೆ. ಸೊ ಡಿಫ್ರೆಂಟ್ ವೀಡಿಯೋಸ್ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ನೀವು ಪ್ಲೇ ಲಿಸ್ಟಲ್ಲಿ ಹೋದರೆ ರೆಗ್ಯುಲರ್ ಆರ್ಡರ್ ಸಿಗುತ್ತೆ. ಪ್ಲೇ ಲಿಸ್ಟಲ್ಲಿ ವಾಚ್ ಮಾಡಿ, ಮಿಸ್ ಮಾಡಿದೆ. ಓಕೆ, ಸೊ ಇಷ್ಟು ಸೊಲ್ಯೂಷನ್ಸ್ ಚಾಪ್ಟರ್ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ, ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ಬೇರೆ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸ್ಗಳಿರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ತುಂಬ ಯೂಸ್ ಆಗಲಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್, ಓಕೆ, ಮೆಥಡ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.